ಈಗ ಇವತ್ತಿನ ಕಿರು ಜ್ಞಾನ ಸಂದೇಶ ಭಾಗವಾಗಿ ಒಂದು ಅದ್ಭುತವಾದ ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಒಂದು 2 ನಿಮಿಷ ಮೆಥಡ್, ಒಂದು 2 ಮಿನಿಟ್ ಮೆಥಡ್ ನಾನು ಹೇಳ್ತಾ ಹೋಗ್ತೀನಿ. ಏನಿಲ್ಲ, ಹಾಯಾಗಿ ಕೂತ್ಕೊತೀವಿ, ಎಲ್ಲರೂ ಹಾಯಾಗಿ ಕೂತ್ಕೊಳ್ಳಿ, ಆರಾಮಾಗಿ. ಇದೊಂದು ನಮ್ಮನ್ನು ನಾವು ಶಾಂತಗೊಳಿಸ್ಕೊಳ್ಳೋದು ಮತ್ತೆ ರಿಲ್ಯಾಕ್ಸ್ ಮೆಥಡ್ ಅಂತ ಇರ್ತೀವಿ. ರಿಲ್ಯಾಕ್ಸೇಷನ್ ಮೆಥಡ್, ಬಾಡಿ ರಿಲ್ಯಾಕ್ಸೇಷನ್ ಮೆಥಡ್ ಯಾವ ರೀತಿಯಲ್ಲಿ ಮಾಡೋದು. ಹಾಯಾಗಿ ಕೂತ್ಕೊಳ್ಳಿ. ಈಗ ಎರಡು ಕಾಲ್ಗ ಈ ಕೈಗೆ ಜೋಡಿಸ್ಕೊಂಡು ಕೂತ್ಕೋಬಹುದು, ಇಲ್ಲ ಆರಾಮಾಗಿ ಜ್ಞಾನ ಮುದ್ರದಲ್ಲಿ ಕೂತ್ಕೋಬಹುದು, ಏನ್ ತೊಂದರೆ ಇಲ್ಲ. ಹೇಗೆ ಬೇಕಾದ್ರೆ ಆಗ ಕೂತ್ಕೊಳ್ಳಿ. ಕೂತ್ಕೊಂಡಿದ ಮೇಲೆ ನಿಧಾನವಾಗಿ ನಿಮ್ಮ ಕಣ್ಣುಗಳು ಮುಚ್ಚಿ, ಕಣ್ಣುಗಳು ಮುಚ್ಚಿದ ಮೇಲೆ ದೀರ್ಘ ಶ್ವಾಸ 3 ಸಲ ತಗೊಳ್ಳಿ. ದೀರ್ಘ ಶ್ವಾಸ ತಗೊಂಡು ದೀರ್ಘ ಶ್ವಾಸ ಬಿಡಿ, 3 ಬಾರಿ. ಈಗ ನಾನು 7 ಬ್ರೀತ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬ್ರೀತ್ ತಗೊಳುವಾಗ ಈಗ ಮೊದಲನೇದಾಗಿ 3 ಲಾಂಗ್ ಬ್ರೀತಿಂಗ್, ಬ್ರೀತ್ ಔಟ್ ಅಂಡ್ ಬ್ರೀತ್ ಇನ್ ಮಾಡ್ಕೊಂಡಿದ್ವಿ. ಈಗ ಮೊದಲನೇ ಬ್ರೀತ್ ಲಾಂಗ್ ಬ್ರೀತ್ ತಗೊಂತ, ಆ ಲಾಂಗ್ ಬ್ರೀತ್ ತಗೊಂಡವಾಗ ನಮ್ಮ ತಲೆ ಮೇಲ್ನೇ ಭಾಗ, ಸಹಸ್ರಾರ ಭಾಗ ಇದೆಲ್ಲ, ಅಲ್ಲಿ ಅಬ್ಸರ್ವ್ ಮಾಡಿ. ಕಣ್ಣು ಮುಚ್ಕೊಂಡು, ಇದೆಲ್ಲ ಬಾಡಿ ಸ್ಕ್ಯಾನಿಂಗ್. ಇದು ಒಂದು ರೀತಿಯಲ್ಲಿ ಬಾಡಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ ನಾವು. ಅಲ್ಲಿ ಒಂದು ಸ್ಕ್ಯಾನ್ ಮಾಡ್ಕೊಳ್ಳಿ. ಅಲ್ಲಿ ಏನೇನು ಟೆನ್ಷನ್ ಇದ್ರೆ, ಒತ್ತಡ ಇದ್ರೆ, ಲೆಟ್ ಗೋ, ರಿಲ್ಯಾಕ್ಸ್, ಬಿ ಅಟ್ ಪೀಸ್ ಅಂತ ಹೇಳ್ಕೊಳ್ಳಿ. ಮತ್ತೆ ಸ್ವಲ್ಪ ಕೆಳಗಡೆ ಫೋರ್ ಹೆಡ್ ಬನ್ನಿ. ಈ ನುದುಟಿ ಭಾಗ, ನುದುಟಿ ಭಾಗದಲ್ಲಿ, ಇಡೀ ತಲದಲ್ಲಿ ಎಲ್ಲೇ ಟೆನ್ಷನ್ ಇದ್ರು ಗಮನಿಸಿ, ಗುರ್ತಿಸಿದ್ರೆ ಲೆಟ್ ಗೋ, ರಿಲ್ಯಾಕ್ಸ್, ತೆಗೆದಾಕಿ, ಅದು ಹೋಗ್ಬೇಕು. ಆ ರೀತಿಯಲ್ಲಿ ಫಸ್ಟ್ ಬ್ರೀತಿಂಗ್ ತಗೊಂಡವಾಗ ಅಲ್ಲಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಬ್ರೀತಿಂಗ್, ಅದು 7th ಅಂದ್ರೆ 7 ಬ್ರೀತಿಂಗ್ಸ್ ಹೇಳ್ತೀನಿ ನಾನು. 7ನೇ ಬ್ರೀತಿಂಗ್ ಆಗಿದೆ. 6ನೇ ಬ್ರೀತಿಂಗ್ ಬರೋಣ. ಇನ್ನೊಂದು ಬ್ರೀತಿಂಗ್ ತಗೊಳ್ಳಿ. ಅಲ್ಲಿ ಪ್ರಧಾನವಾಗಿ ನಿಮ್ಮ ಮುಖಭಾಗ, ಪೂರ್ತಿ ಮುಖಭಾಗ ಅಂದ್ರೆ ಕಣ್ಣುಗಳು, ಕಿವಿಗಳು, ಬಾಯಿ ಎಲ್ಲದನ್ನು ಒಂದ್ಸರಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲೇ ಒತ್ತಡಿದ್ರೆ ಆ ಒತ್ತಡಿ ಲೆಟ್ ಗೋ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇದು 6ನೇ ಬ್ರೀತಿಂಗ್ ಆಯ್ತು. 5ನೇ ಬ್ರೀತಿಂಗ್ ಬನ್ನಿ. ಯಾಕಂದ್ರೆ ಇನ್ನೊಂದು 30 ಸೆಕೆಂಡ್ ತಗೊಳ್ಳಿ 6ನೇ ಬ್ರೀತಿಂಗ್ಗೆ. ಬ್ರೀತಿಂಗ್ ಆಗ್ತಾ ಇದೆ, ಸಹಜವಾಗಿ ನಡೀತಾ ಇದೆ. ಆದ್ರೆ ಆ ಸಮಯದಲ್ಲಿ ನಮ್ಮ ಗಮನ ಪೂರ್ತಿ ನಮ್ಮ ಮುಖದ ಮೇಲೆ. ಈಗ 5ನೇ ಬ್ರೀತಿಂಗ್ ಬನ್ನಿ. 5ನೇ ಬ್ರೀತಿಂಗ್ ಅಲ್ಲಿ ಪ್ರಧಾನವಾಗಿ ನಮ್ಮ ಭುಜಗಳು, 2 ಕೈ ಅಂದ್ರೆ ಆರ್ಮ್ಸ್ ಆಗ್ಬೋದು, ಹ್ಯಾಂಡ್ಸ್ ಆಗ್ಬೋದು, ಭುಜಗಳಾಗ್ಬೋದು, ನೆಕ್ ಪೂರ್ತಿ ಅದ್ರ ಮೇಲೆ ಗಮನ ಹರಿಸಿ ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಆ ಸ್ಕ್ಯಾನಿಂಗ್ ಅಲ್ಲಿ ಎಲ್ಲೇ ಸ್ವಲ್ಪ ಒತ್ತಡ ಅನಿಸಿದ್ರೆ ಪ್ಲೀಸ್ ಲೆಟ್ ಗೋ. ಈಗ ನೆಕ್ಸ್ಟ್ ಅಂತ ಬರ್ತದೆ. ನೆಕ್ಸ್ಟ್ ಬ್ರೀತಿಂಗ್ ಹೋಗೋಣ. ಸ್ವಲ್ಪ ಕೆಳಗಡೆ ಬಂದು ಪೂರ್ತಿ ನಿಮ್ಮ ಚೆಸ್ಟ್ ಏರಿಯಾ, ಇದು 4ನೇ ಬ್ರೀತಿಂಗ್ ಆಗತ್ತೆ. ಒಂದ್ಸಲ ಆ 4ನೇ ಬ್ರೀತಿಂಗ್ ತಗೊಂಡೋದು ಗಮನಕ್ಕೆ ಹೋಗೋದು ಒಳಗಡೆ ಅಷ್ಟೇ. 4ನೇ ಬ್ರೀತಿಂಗ್ ಅಂದ ತಕ್ಷಣ 4ನೇ ಬ್ರೀತಿಂಗ್ ಅಂದ್ರೆ ಬ್ರೀತಿಂಗ್ ದೀರ್ಘವಾಗಿ ತಗೊಂಡೋದು, ಅವಾಗ ಆ ಗಮನಕ್ಕೂ ಹೋಗೋದು. ಈಗ ನಾವು ಚೆಸ್ಟ್ ಆ ಏರಿಯಾದಲ್ಲಿ ಲಂಗ್ಸ್ ಆಗ್ಲಿ, ನಮ್ಮ ಹಿಂದಿನ ಭಾಗ ಬ್ಯಾಕ್ ಅಲ್ಲಿರುವಂತಹ ಬ್ಯಾಕ್ ಬೋನ್ ಅದು ಆ ಭಾಗ ಆಗ್ಲಿ, ಪೂರ್ತಿ ಚೆಸ್ಟ್ ಫ್ರಂಟ್ ಟು ಬ್ಯಾಕ್ ಪೂರ್ತಿ ಗಮನಿಸ್ಕೊಳ್ಳಿ. ಗಮನ ಹರಿಸಿ ಅಲ್ಲಿ ನೋಡೋಣ. ಹೃದಯದಲ್ಲಿ ತೊಂದರೆಗಳು, ಲಂಗ್ಸ್ ಅಲ್ಲಿ ಎಲ್ಲಾದ್ರೂ ಶ್ವಾಸಕೋಶ ವ್ಯವಸ್ಥೆಗಳು ಮತ್ತೆ ಈ ರಕ್ತ ಪ್ರಸರಣ ವ್ಯವಸ್ಥೆ ಪೂರ್ತಿ ಗಮನ ಹರಿಸಿ. ಅಲ್ಲೇನಾದ್ರೂ ಒತ್ತಡಿ, ಸ್ಟ್ರೆಸ್ ಅಂತ ಅನಿಸಿದ್ರೆ ಲೆಟ್ ಗೋ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸ್ವಲ್ಪ ಈಗ
ಮೂರನೇ ಬ್ರೆತ್ಗೆ ಹೋಗೋಣ. ಮೂರನೇ ಬ್ರೆತ್ಗೆ ಸ್ವಲ್ಪ ಕೆಳಗಡೆ ಹೋಗೋಣ. ಸೋಲಾರ್ ಪ್ಲೆಕ್ಸಸ್, ಹಿಂದೆ ಮುಂದೆ ಪೂರ್ತಿ ನಾಭಿ ಪ್ರಾಂತ, ಅದ್ರ ಒಳಗಡೆ ಇರುವಂತ ಎಲ್ಲ ಅವಯವಗಳು ಏನೇ ಒತ್ತಡ ಇದ್ರು ಒಳಗಡೆ, ಲಿವರ್ ಇರ್ಲಿ, ಪ್ಯಾನ್ಕ್ರಿಯಾಸ್ ಇರ್ಲಿ, ಜೊತೆಗೆ ದೊಡ್ಡ ಕರ್ಲು, ಸಣ್ಣ ಕರ್ಲು, ಕಿಡ್ನೀಸು, ಎಲ್ಲದನ್ನು, ಮೂತ್ರಕೋಶ, ಗಾಲ್ ಬ್ಲಾಡರು, ಯೂರಿನ್ ಬ್ಲಾಡರು, ಎಲ್ಲದನ್ನು ಸಹ ನೀಟಾಗಿ ಅಲ್ಲಿರುವಂತ ಯಾವುದೇ ಒತ್ತಡ ಇದ್ರೆ ಒತ್ತಡಿ ತೆಗೆದುಹಾಕಿ. ಲೆಟ್ ಗೋ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ಲೆಟ್ ಗೋ. ಇನ್ನು ಸ್ವಲ್ಪ ಕೆಳಗಡೆ ಹೋಗೋಣ. ಮೂಲಾಧಾರ, ಸ್ವಾಧಿಷ್ಠಾನ ಅಂತಂದ್ರೆ ಆ ಪ್ರಾಂತದಲ್ಲಿರುವಂತ ನಮ್ಮ ಬೆಲಿ ಪೋರ್ಷನ್, ಅಂದ್ರೆ ನಮ್ಮ ಸೊಂಟೆ ಅಂತ ಹೇಳ್ಬೋದು. ಈ ಸೊಂಟೆ ಭಾಗ, ಅಲ್ಲಿರುವಂತ ಲೈಂಗಿಕ ಅವಯವಗಳು ಎಲ್ಲದನ್ನು ಅಬ್ಸರ್ವ್ ಮಾಡಿ, ಗಮನ ಕೊಡ್ರಿ. ಇದು ಎರಡನೇ ಬ್ರೀತಿಂಗ್ ಬಂದಿದ್ವಿ. ಈಗ ಎರಡನೇ ಬ್ರೀತಿಂಗ್ ಬಂದಿದ್ವಿ. ಗಮನ ಹರಿಸಿ, ಗಮನ ಹರಿಸಿ. ಅಲ್ಲೇನಾದ್ರೂ ಒತ್ತಡ ಇದ್ರೆ ನೋಡಿ, ಆ ಒತ್ತಡೆಯನ್ನು ರಿಲ್ಯಾಕ್ಸ್, ಲೆಟ್ ಗೋ, ಬಿ ಎಟ್ ಪೀಸ್. ಈಗ ಲಾಸ್ಟ್ ಬ್ರೀತಿಂಗ್ ಬಂದಿದ್ವಿ. ಕೊನೆಯದು ಎರಡು ತೊಡಗಲು, ಕಾಲುಗಳು, ಪಾದಗಳು, ಹೆಬ್ಬೆರಳು, ಕೆಳಗಡೆ ಹೆಬ್ಬೆರಳುವರೆಗೂ ಎಲ್ಲರೂ ಗಮನಿಸ್ತಾ ಹೋಗಿ, ಎಲ್ಲರೂ ಗಮನಿಸ್ತಾ ಹೋಗಿ. ಎಲ್ಲೇ ಒತ್ತಡ ಅನಿಸಿದ್ರೆ, ಯಾವುದೇ ಒತ್ತಡ ಅನಿಸಿದ್ರೆ ಲೆಟ್ ಗೋ, ರಿಲ್ಯಾಕ್ಸ್, ಬಿ ಅಟ್ ಪೀಸ್. ಅದ್ಭುತವಾದ ರೀತಿಯಲ್ಲಿ ಪೂರ್ತಿ ದೇಹವನ್ನು ಸ್ಕ್ಯಾನ್ ಮಾಡಿದ್ವಿ. ನಮ್ಮ ದೇಹವನ್ನು ಮೇಲೆಯಿಂದ ಕೆಳಗೆವರೆಗೂ, ಹೆಡ್ ಟು ಟೋ, ಅದ್ಭುತವಾದ ರೀತಿಯಲ್ಲಿ ಈಗ ಲಾಸ್ಟ್ ಕೊನೆಯಲ್ಲಿದ್ದೀವಿ, ಗಮನಿಸ್ತಾ ಇದ್ದೀವಿ. ತದನಂತರ ನಿಮ್ಮ ಕಾಲುಗಳು, ಪಾದಗಳ ಹತ್ರನೇ ಅಲ್ಲೇ ಸ್ವಲ್ಪ ಉಳ್ಕೊಂಡ್ಬಿಡಿ. ಅಲ್ಲೇ ಸ್ಟೇ ಅಟ್ ರೆಸ್ಟ್ ಅಟ್ ಯುವರ್ ಫೀಟ್ ಇಟ್ ಸೆಲ್ಫ್ ಫಾರ್ ಸಮ್ ಮೋರ್ ಟೈಮ್, ಅನದರ್ 1 minute. ಮೇಲಿಂದ ಕೆಳಗೆ ಬಂದಿರಲ್ಲ, ಅಲ್ಲೇ ಉಳ್ಕೊಳ್ಳಿ 1 ನಿಮಿಷ ಕಾಲ. ಅಲ್ಲೇ ಗಮನ ಹರಿಸಿ, ಪಾದಗಳ ಹತ್ರ ಪೂರ್ತಿ ಗಮನ ಇಟ್ಕೊಳ್ಳಿ, ಅಲ್ಲೇ ಇರಿ. ಸ್ಟೇ ರಿಲ್ಯಾಕ್ಸ್, ರೆಸ್ಟ್ ಅಟ್ ಪೀಸ್. ಈಗ ಪಾದಗಳ ಹತ್ರ ಇದೀವಿ. ಪೂರ್ತಿ ರಿಲ್ಯಾಕ್ಸ್ ಆಗಿದೆ. ಇಡೀ ಶರೀರವನ್ನು ಸ್ಕ್ಯಾನ್ ಮಾಡ್ಕೊಂಡಿದ್ವಿ. ನಾವು ಪಾದಗಳ ಹತ್ರ ಇದೀವಿ. ಈಗ ಪಾದಗಳ ಹತ್ರ ಶಾಂತಿಯುತವಾಗಿ ಎಲ್ಲ ಇಡೀ ಶರೀರ ರಿಲ್ಯಾಕ್ಸ್ ಆಗಿದೆ. ಯಾವುದೇ ಒತ್ತಡಿ, ನಕಾರಾತ್ಮಕ ಸ್ಟ್ರೆಸ್ ಆಗಲಿ, ನೋವಾಗ್ಲಿ, ಎಲ್ಲಾನು ರಿಲೀಸ್ ಮಾಡಿದ್ವಿ. ನಮ್ಮ ಶರೀರ ಪೂರ್ತಿ ರಿಲ್ಯಾಕ್ಸ್ ಆಗಿದೆ. ಈಗ ನಿಧಾನವಾಗಿ ನಿಮ್ಮ ಎಚ್ಚರಿಕೆ ಬನ್ನಿ. ಅಂದ್ರೆ ನಿಧಾನವಾಗಿ ಕಣ್ಣುಗಳು, ಅಂದ್ರೆ ನಿಮ್ಮ ಎರಡೂ ಕೈಗಳು ಉಜ್ಜಿಕೊಂಡು, ಚೆನ್ನಾಗಿ ಉಜ್ಜಿಕೊಂಡು ನಿಮ್ಮ ಕಣ್ಮೇಲೆ ಮುಚ್ಕೊಳ್ಳಿ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಮೇಲೆ ಮುಚ್ಕೊಳ್ಳಿ. ಶಕ್ತಿಯನ್ನು ಈ ರೀತಿಯಲ್ಲಿ ಚೆನ್ನಾಗಿ ಉಜ್ಜುವಾಗ ಅದು ಒಂಥರ ಹೀಟ್ ಜನರೇಟ್ ಆಗತ್ತೆ, ಉಷ್ಣತೆ ಉತ್ಪನ್ನ ಆಗತ್ತೆ. ಈ ರೀತಿಯಲ್ಲಿ ಮಾಡಿಕೊಂಡು ಜೋರಾಗ ಮಾಡಿ. ಎರಡೂ ಕಣ್ಣುಗಳಿಗೆ ಹಚ್ಕೊಳ್ಳಿ. ನಿಧಾನವಾಗಿ ಕೈಗೆ ನೋಡುತ್ತಾ ಕಣ್ಣುಗಳನ್ನು ತೆರೆಯಬಹುದು. ರೈಟ್. ಸ್ನೇಹಿತರೆ, ಸೊ ಇದು ಒಂದು 2-3 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 4-5 ನಿಮಿಷ ಅಷ್ಟೇ. ಈ ರೀತಿಯಲ್ಲಿ ಏನಾಗುತ್ತೆ, ಅತಿ ವೇಗವಂತವಾಗಿ
ನಮ್ಮ ದೇಹನ ಪೂರ್ತಿ ಸ್ಕ್ಯಾನ್ ಮಾಡುವಾಗ ನೀವು ಆಚೆ ಕಡೆಯಿಂದ ಬಾಹ್ಯದಿಂದ ಒಳಗಡೆ ಬಂದ್ಬಿಡ್ತೀರ. ಅಂದ್ರೆ ಯಾವುದೇ ಪಾಸ್ಟ್ ಇರಲಿ, ನಮಗೆ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ. ಸೊ ಪ್ರಧಾನವಾಗಿ ನಾವು ದಿನಾ ಧ್ಯಾನದಲ್ಲಿ ಹೇಳ್ತೀವಿ, ನಿಮ್ಮ ಗಮನ ನಿಮ್ಮ ಶ್ವಾಸಕ್ಕೆ ಹರಿಸಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಯಾವುದೋ ಒಂದು ಬೇಕು ನಮ್ಗೆ. ಈ ಮನಸ್ಸಕ್ಕೂ, ಈ ಮನಸ್ಸು ಅನ್ನೋದು ಒಂದು ಕೋತಿ. ಅದಕ್ಕೆ ಯಾವುದೋ ಒಂದು ಕೊಟ್ರೇನೆ ಅದನ್ನು ನೋಡ್ಕೊಂತ ಇರ್ತದೆ. ಯಾವುದು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಐದರ್ ಫಾಸ್ಟ್ಗೆ ಹೋಗುತ್ತೆ ಆರ್ ಫ್ಯೂಚರ್ಗೆ ಹೋಗುತ್ತೆ. ನೀವು ಗಮನಿಸ್ಕೊಳ್ಳಿ, 1 ಗಂಟೆ ಕಾಲ ನಿಮ್ಮ ಜೀವನದಲ್ಲಿ 1 ಗಂಟೆನ ಗಮನಿಸಿ ಸಾಕು. ಅದರಲ್ಲಿ ಆದಷ್ಟು 10% ಮಾತ್ರ ನಮ್ಮ ಜೊತೆಗೆ ನಾವು ಇಡ್ತೀವಿ. ಅಂದ್ರೆ ನಮ್ಮ ದೇಹವನ್ನು ಗಮನಿಸೋದಾಗ್ಲಿ, ನಮ್ಮ ಬ್ರೆತ್ ಅನ್ನು ಗಮನಿಸೋದಾಗ್ಲಿ, ಏನೇ ಇರಲಿ, ನಮ್ಮ ಜೊತೆಗೆ ನಾವು 10 ನಿಮಿಷ ಮಾತ್ರನೇ. ಇನ್ನು 50 ನಿಮಿಷ ಐದರ್ ಫಾಸ್ಟ್ ಆರ್ ಫ್ಯೂಚರ್ ಅಷ್ಟೇ ಆಗೋದು. ವರ್ತಮಾನ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಯಾರು ವರ್ತಮಾನ ಜೀವನ ಮಾಡ್ತಾರೋ, ಈಗಾಗಲೇ ಅನೇಕ ಕ್ಲಾಸಲ್ಲಿ ಹೇಳ್ತಾ ಇದ್ವಿ, ಅನೇಕ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ವರ್ತಮಾನದಲ್ಲಿ ಜೀವನ ಮಾಡೋಂಥವ್ರಿಗೆ ಆರೋಗ್ಯ ಅದ್ಭುತವಾಗಿರುತ್ತೆ. ಆ ವರ್ತಮಾನ ಏನ್ ಮಾಡತ್ತಂತಂದ್ರೆ ನಮ್ಮ ಮೇಲೆ ನಮಗೆ ಪೂರ್ತಿ ಗಮನ ಕೊಡುತ್ತೆ. ಆ ಭೂತಕಾಲದ ಭವಿಷ್ಯತ್ ಕಾಲದ ಈ ನಕಾರಾತ್ಮಕ ವಿಷಯಗಳನ್ನು ಯಾವುದೇ ರೀತಿಯಲ್ಲಿ ಹೊರಗಡೆ ಹಾಕೊಡಲ್ಲ ನಾವು. ಅವಾಗ ಆರೋಗ್ಯವಂತವಾಗಿರ್ತೀವಿ, ಯಾವುದೇ ಒತ್ತಡ ಬರಲ್ಲ ಅಲ್ವಾ? ಆ ರೀತಿಯಲ್ಲಿ ಈಗ ಈ ರೀತಿಯಲ್ಲಿ ಮಾಡುವಾಗ ಈ ಟೆಕ್ನಿಕ್ ನಾನು ಹೇಳಿದೆಲ್ಲ, ಧ್ಯಾನದಲ್ಲಿ ಅಷ್ಟೇ ನಿಮ್ಮ ಶ್ವಾಸಕ್ಕೆ ನೀವು ಗಮನ ಕೊಡಿ ಅಂತ ಹೇಳೋದು. ಯಾಕಂದ್ರೆ ಆ ಶ್ವಾಸ ಅನ್ನೋದು ವರ್ತಮಾನಕ್ಕೆ ಸಂಬಂಧಿಸಿದ್ರು, ಯಾವುದೇ ಭೂತ ಭವಿಷ್ಯತ್ ಕಾಲದ ಸಂಬಂಧ ಇಲ್ಲ ಅದು. ಅವಾಗ ಅದ್ರ ಮೇಲೆ ಗಮನ ಹರಿಸುವಾಗ ಏನಾಗತ್ತಂದ್ರೆ ನಿಧಾನವಾಗಿ ಭೂತಕಾಲವನ್ನು ಭವಿಷ್ಯತ್ ಕಾಲವನ್ನು ನಾವು ಮರೆತು ಬಿಡ್ತೀವಿ. ಅವಾಗ ನಮ್ಮ ಜೊತೆಗೆ ನಾವು ಜೋಡಿಸ್ಕೊತೀವಿ. ಅವಾಗ ನಿಧಾನವಾಗಿ ಏನಾಗತ್ತಂದ್ರೆ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಲ್ಲ ಯೋಚನೆಗಳು ನಾನು ಈಗಾಗಲೇ ಹೇಳಿದೆ, 90% ಐದರ್ ಭೂತಕಾಲ ಭವಿಷ್ಯತ್ ಕಾಲದ ಮಾತ್ರ ನಮ್ಮಲ್ಲಿ ನಡೀತಾ ಇರ್ತದೆ. ಅರ್ಥ ಮಾಡ್ಕೊಂಡು ಅವೆಲ್ಲ ಖಾಲಿ ಆಗ್ತಿರುವಾಗ ಏನಾಗತ್ತೆ, ನಮ್ಮ ಒಳಗಡೆ ಅದ್ಭುತವಾದ ಶಕ್ತಿ ನಾವು ಜೋಡಿಸ್ಕೊಂತೀವಿ. ಹೇಳ್ಬೇಕಂದ್ರೆ ಶಕ್ತಿನ ಸಂಗ್ರಹಣ ಮಾಡ್ಕೊಂತೀವಿ ಅಂತ ಹೇಳ್ಬೋದು. ಶಕ್ತಿನ ಕನ್ಸರ್ವ್ ಮಾಡ್ಕೊಂತೀವಿ. ಶಕ್ತಿ ಅಂದ್ರೆ ಹೊಸ ಶಕ್ತಿ, ವಿಶ್ವಮಯ ಪ್ರಾಣ ಶಕ್ತಿನೂ ಹೊಸದಾಗಿ ತಗೊಂತೀವಿ, ಇರೋ ಶಕ್ತಿನೂ ಕಾಪಾಡ್ಕೊಂತೀವಿ ಅಲ್ವಾ? ಈ ರೀತಿಯಲ್ಲಿ ಆಗುವಾಗ ನಮ್ಮ ದೇಹ ಅದ್ಭುತವಾದ ಶಕ್ತಿಯನ್ನು ಹೊಂದಿರುವಾಗ ಇನ್ನು ಪ್ರತಿರಕ್ಷಕಾ ವ್ಯವಸ್ಥೆ ಅಂತ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುವಾಗ ಇನ್ನು ಯಾವ ವ್ಯಾಧಿ ಬರುತ್ತೆ ಇಲ್ಲಿ? ವ್ಯಾಧಿ ಬಂದ್ರೆ ಇರತ್ತಾ? ವ್ಯಾಧಿಯನ್ನು ಹೋಗಲಾಡಿಸ್ತದೆ ಅಲ್ವಾ? ಆ ರೀತಿಯಲ್ಲಿ ನಾವು ಸ್ವಸ್ಥತೆ ಮಾಡ್ಕೊಂತ ವಿಧಾನಗಳು ಅನೇಕ ಇದೆ. ಅದರಲ್ಲಿ ಇವತ್ತು ಒಂದು ಅದ್ಭುತವಾದ ಸಣ್ಣ ಟೆಕ್ನಿಕ್ ಕೊಟ್ಟಿದ್ದೀನಿ. ಧ್ಯಾನ ಅನ್ನೋದು ಮಾಡ್ತಾನೆ ಇದೀವಿ, ಆದ್ರೆ ಧ್ಯಾನ ಮಾಡಕ್ಕೆ ನಾವು ನಮ್ಮ ಶ್ವಾಸ ನಾವು ಗಮನಿಸ್ಬೇಕು, ಕೂತ್ಕೋಬೇಕು ಅಂತ ಮಾಡುವಾಗ ಖಂಡಿತ ಸಮಯ ಜಾಸ್ತಿ ಬೇಕಾಗತ್ತೆ, ಒಂದ್ಸರಿ ಅನುಕೂಲ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಬಾಡಿ ಸ್ಕ್ಯಾನಿಂಗ್ ಮೆಥಡ್ ಈಗಾಗಲೇ ನಾನು ಹೇಳಿದ್ದೆ, ಆ ಸಣ್ಣ ಈ ಅದ್ಭುತ ಟೆಕ್ನಿಕ್ ಇದು, ಮತ್ತೆ ಸಣ್ಣ ಟೆಕ್ನಿಕ್. ಆಮೇಲೆ ಒಂದು 4-5 ನಿಮಿಷದಲ್ಲಿ ಮುಗಿಸ್ಕೋಬಹುದು. ನಮ್ಮ ಬಾಡಿ ಪೂರ್ತಿ ಸ್ಕ್ಯಾನ್ ಮಾಡ್ಕೊಳ್ಳುವಾಗ ಅವಾಗ ಏನಾಗತ್ತಂದ್ರೆ ಬ್ರೆತ್ ಹೇಗೆ ಅಬ್ಸರ್ವ್ ಮಾಡುವಾಗ ನಾವು ಶಾಂತವಾಗ್ತೀವೋ, ಈ ಬಾಡಿ ಸ್ಕ್ಯಾನಿಂಗ್ ಮಾಡುವಾಗ ನಮ್ಮ ಮೇಲೆ ನಮ್ಗೆ ಗಮನ ಹೆಚ್ಚಾಗ್ಬಿಡ್ತದೆ. ಅವಾಗ ಭೂತಕಾಲ ಹೋಯ್ತು, ಭವಿಷ್ಯತ್ ಕಾಲ ಹೋಯ್ತು, ವರ್ತಮಾನದಲ್ಲಿ ಇದೀವಿ ಅಷ್ಟೇ. ಅವಾಗ ಶಕ್ತಿ ಅದ್ಭುತವಾದ ರೀತಿಯಲ್ಲಿ ಸಂಗ್ರಹಣ ಆಗತ್ತೆ, ಮತ್ತೆ ಎಲ್ಲ ಯೋಚನೆಗಳು ಖಾಲಿ ಆಗತ್ತೆ, ಶಾಂತವಾಗ್ತೀವಿ. ಅವಾಗ ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಪೂರ್ತಿ ರಿಲ್ಯಾಕ್ಸ್ ಆಗತ್ತೆ ಅಲ್ವಾ? ಅವಾಗ ಯಾವುದೇ ಹೃದ್ರೋಗಗಳು ಬರಲ್ಲ, ಯಾವುದೇ ಹೃದಯದ ಸಂಬಂಧ ವ್ಯಾಧಿಗಳು ಇದ್ರೂ ಹೋಗಲಾಡಿಸುವಂತ ಅವಕಾಶ ನಮಗಿದೆ ಸ್ನೇಹಿತರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಇದು ಪ್ರಾಕ್ಟೀಸ್ ಮಾಡಿ, ಇದನ್ನು ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಇವತ್ತಿನ ಈ ಕಿರು ಜ್ಞಾನ ಸಂದೇಶವನ್ನು ಮುಕ್ತಾಯ ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಎಸ್ ಗುರುಜಿ, ತುಂಬಾ ಅದ್ಭುತವಾದ ಅಂದ್ರೆ ಕಡಿಮೆ ಟೈಮ್ ನಲ್ಲಿ ನಾವು ಯಾವ ರೀತಿ ರಿಲ್ಯಾಕ್ಸ್ ಆಗ್ಬೋದು ಅಂತ ಅನ್ನೋದನ್ನ ಹೇಳ್ಕೊಟ್ಟಿದ್ರೆ ಗುರುಜಿ. ನಿಜ ಇದು. ಈಗ ಧ್ಯಾನದಿಂದ ಕೂಡ ಅದು ಸಾಧ್ಯ, ಆದ್ರ ಟೈಮ್ ಹೆಚ್ಚಿಗೆ ತಗೊಂತಾರ ಅಂತ ಹೇಳಿದ್ರು ಗುರುಜಿ. ನಾನು ಮೊದ್ಲೇ ನನ್ಗೂ ಹೈ BP ಇತ್ತು ಗುರುಜಿ. ಈಗ ಧ್ಯಾನಕ್ಕೆ ಬಂದ ನಂತರ ನಾನು ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ. ಅದರಿಂದ ನನ್ಗೇನು ತೊಂದರೆ ಆಗಿಲ್ಲ ಗುರುಜಿ. 4-5 ತಿಂಗಳಾತು ನಾನು ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಾರೆ ಯಾಕೆ ಬಿಡಬಾರ್ದಂಗ ಡಾಕ್ಟರ್ ಸಜೆಷನ್ ಇಲ್ದಂದ್ರೆ, ಅದರಿಂದ ನಾನು ಮೊದ್ಲೇ 8 ದಿವ್ಸ ಬಿಟ್ಟು ನೋಡಿದ ಗುರುಜಿ, ಅದು ನನ್ಗೇನು ಹೈ BP ಆಗ್ಲಿಲ್ಲ, ಲೋನು ಆಗ್ಲಿಲ್ಲ, ಅಷ್ಟೇ ಇತ್ತು. ನಂತರ 15 ದಿವ್ಸ ಬಿಟ್ಟೆ, ಅವಾಗ ಏನು ಚೇಂಜ್ ಆಗ್ಲಿಲ್ಲ. ಹಂಗೆ ಬಿಡ್ತಾ ನಾನು ಈಗ ಬಿಟ್ಟಿದ್ದೇನೆ ಗುರುಜಿ. ಏನು ಪ್ರಾಬ್ಲಮ್ ಇಲ್ಲ. ಅದೇ ನಮ್ಮ ಮನಸ್ಸಿನಲ್ಲಿ ಇರ್ತದೆ, ನನ್ಗೆ BP ಇದೆ ಅಂತ ಅನ್ನೋದು ಅನ್ಕೊಂಡು ನಾವು ಅದನ್ನ ಹೆಚ್ಚಿಗೆ ಮಾಡ್ಕೊತಿರ್ತೇವೆ ಅನ್ನೋದು ನನಗ ಗೊತ್ತಾಯ್ತು. ಅದೇ ಈ ಟೆಕ್ನಿಕಲ್ ಏನ್ ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಸಮಯದಲ್ಲಿ ಅಂದ್ರೆ ಭಾವೋದ್ವೇಗಕ್ಕೆ ಒಳಗಾದಾಗ, ಸಿಟ್ಟಿನ ಪರಿಸ್ಥಿತಿ ಬಂದಾಗ ಅಥವಾ ಏನಾದ್ರೂ ಒಂದು ಘಟನೆ ನಡೆದಾಗ
ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಅಂತ ಏನೋ ಹೃದಯ ತೊಂದರೆಗಳನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದು ಗೊತ್ತಾಯ್ತು ಗುರುಜಿ. ತುಂಬಾ ಅದ್ಭುತವಾದ ಮಾಹಿತಿ. ಥ್ಯಾಂಕ್ ಯು ಗುರುಜಿ. ನಂತರ ಯಾರ ಮೇಡಮ್ ಲಕ್ಷ್ಮೀಕಾಂತ ಮೇಡಮ್. ಮೇಡಮ್. ಎಲ್ಲರಿಗೂ ನಮಸ್ಕಾರ. ಹೌದು, ಸರ್ ಹೇಳಿದ್ದು ಇವತ್ತು ನಮ್ಮ ಪರಿಸ್ಥಿತಿಗಳು ಏನು ಅಂತ ಅರ್ಥ ಮಾಡ್ಕೊಂಡಾಗ ಈಗ ಕೆಲವರೆಲ್ಲ ಕೆಲಸದಲ್ಲಿರೋರ್ಗೆ ಇದು ಅರ್ಥ ಆಗುತ್ತೆ. ಒಂದೊಂದ್ಸಾರಿ ಈಗ ಸರ್ ಹೇಳಿದ್ದು ಆ ಟೈಮಲ್ಲಿ ಈ ತರ ಏನೋ ಒಂದು ಚಿಕ್ಕ ಟೈಮಲ್ಲಿ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಆದ್ರೆ ಕೆಲವು ಕೆಲಸಗಳಲ್ಲಿ ತಿನ್ನಕ್ಕೂ ಟೈಮ್ ಇರೋದಿಲ್ಲ. ಒಂದೊಂದ್ಸಾರಿ ನಾವ್ ಎದ್ದು ರೆಸ್ಟ್ ರೂಮ್ ಹೋಗ್ಬೇಕು ಅಂದ್ರೂ ನಾವು ತಡ್ಕೊಂಡು ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಆದ್ರೂ ಈ ರೀತಿ ಮಾಡುವಾಗ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಎದ್ದಿರೋದು, ಮತ್ತೆ ಏನು ಸರಿಯಾಗಿ ನಿದ್ರೆ ಮಾಡಿದ್ರೆ ಮತ್ತೆ 4 ಗಂಟೆಗೆ ಎದ್ದು ಈ ಒಂದು ಒತ್ತಡದಲ್ಲಿ ಖಂಡಿತ ಅದು ನನಗೆ ರಿಟೈರ್ಡ್ ಆದ್ಮೇಲೆ BP ಬಂತು 3 ವರ್ಷ. ಆವಾಗ ಆ ಟೆನ್ಷನ್ ತಗೊಳ್ಳುವಾಗ ಬಂದಿರ್ಲಿಲ್ಲ, ರಿಟೈರ್ಡ್ ಆದ್ಮೇಲೆ ಬಂತು. ಆವಾಗ ಕೇಳಿದಾಗ ನಿದ್ದೆ ಸರಿಗ್ ಮಾಡಿ ಅಂದ್ರು. ನಿದ್ದೆನೂ ಅದು ಮತ್ತೆ ಮೊಬೈಲ್ ನೋಡೋದು, ಯೋಚನೆ ಮಾಡೋದು, ಲೈಟ್ಗಳು ಹಾಕೊಳ್ಳೋದು, ಓದೋದು, ಟಿವಿ ನೋಡೋದು ಇದನ್ನೇ ಮಾಡ್ತಿದ್ದೆ. ಇಲ್ಲ ಇದು ಹೋಗ್ಬೇಕಂದ್ರೆ ಏನಾದ್ರೂ ಮಾಡ್ಬೇಕು ಅಂದ್ಬಿಟ್ಟು 9 ಗಂಟೆಗೆ ಮಲ್ಕೊಳ್ಳೋಕ್ ಶುರು ಮಾಡುದು. 9 ಗಂಟೆಗೆ ಯಾವಾಗ ಮಲ್ಕೊಳಕ್ ಶುರು ಮಾಡುದು ಸರಿ. ಆಮೇಲೆ ತಿರ್ಗಿ 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ಆಂಗ್ಸೈಟಿ, ಒಂಥರ ಭಯ, ಏನೋ ಭಯ, ಅದು ಅನ್ನೋನ್ ಭಯ, ಅದು ಶುರುವಾಯ್ತು. ಆಮೇಲೆ ಕೇಳಿದೆ, ನನಗೆ ಮೊದಲೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತುಂಬಾ ಅಲರ್ಜಿ ಇತ್ತು. ಇಲ್ಲ ನನ್ಗೆ ಟ್ಯಾಬ್ಲೆಟ್ ಬೇಡ ನನ್ಗೆ ಆಗಲ್ಲ ಅಂದ್ರು. ಇಲ್ಲ ನೀವು ಇದೊಂದು ದಿನ 2 ದಿನ ತಗೊಂಡ್ ನೋಡಿ ಅಂದ್ರು. 10 ದಿನ ತಗೊಳ್ಳಿ ಅಂದ್ರು. ನಾನು 10 ದಿನ ಇಲ್ಲ, ಒಂದೇ ದಿನ ತಗೊಂಡ್ ನೋಡಿದೆ, ಭಾರಿ ರಿಲ್ಯಾಕ್ಸ್ ಆಯ್ತು. ಹಿಂಗಿದ್ರೆ ನಿದ್ದೆ ಮಾಡಕ್ ಹೇಳಿದಾರಲ್ಲ ಅನ್ಬಿಟ್ಟು ನಿದ್ದೆ ಮಾಡಕ್ ಶುರು ಮಾಡಿದೆ. ಎಲ್ಲ ಎತ್ತಾಕ್ಬಿಟ್ಟು ಏನಾದ್ರೂ ಆಗ್ಲಿ ಅನ್ಬಿಟ್ಟು 9 ಗಂಟೆಗೆ ನಿದ್ದೆ ಮಾಡೋದು, ಲೈಟ್ ಗ್ಲಾಸ್ ಮಾಡ್ಬಿಡ್ತಿದ್ದೆ. ಬರ್ತಾ 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 ಆಮೇಲೆ ನನಗೆ ನನ್ನ BP ಫುಲ್ ಕಂಟ್ರೋಲ್ ಬಂದ್ಬಿಡ್ತು. ಇದು ಯಾಕೆಂದ್ರೆ ಆ ಟೈಮಲ್ಲಿ ನಾವು ಎಷ್ಟೇ ಆದ್ರೂ ಕೆಲವು ಟೈಮಲ್ಲಿ ಟೈಮ್ ಸರಿಗ್ ಊಟ ಮಾಡ್ದಿರಾ, ಟೈಮ್ ಸರಿಯಾಗಿ ನಿದ್ದೆ ಮಾಡ್ದಿರಾ, ಅನ್ನೆಸೆಸರಿ ಅದು ಆ ಟೆನ್ಷನ್ ನಾವೇ ಹೇಳ್ಕೊಳ್ತೀವಿ ಒಂದೊಂದ್ಸಾರಿ ಕೆಲ್ಸಗಳು ಇರೋವಾಗ, ಇದು ಮುಗಿಸ್ಲೇಬೇಕು, ಇದಾಗ್ಲೇಬೇಕು ಅಂತೇಳಿ. ಆ ತರ ಮಾಡಿದ್ರೆ ಖಂಡಿತ ನಮ್ಮ ದೇಹದ ಮೇಲೆ ಎಲ್ಲ, ನಮ್ಮ ಫ್ಯಾಮಿಲಿ ಎನ್ವೈರ್ಮೆಂಟ್ ಮೇಲೂ ಇದು ತುಂಬಾ ಪರಿಣಾಮ ಬೀರ್ತದೆ. ಆದ್ರಿಂದ ದಯವಿಟ್ಟು ಯಾರೇ ಕೆಲ್ಸಕ್ಕೆ ಹೋಗೋರಾದ್ರೂ ಇರ್ಬೋದು, ಕೆಲ್ಸಕ್ಕೆ ಹೋಗ್ದಿರಾ ಮನೆಯಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಇರೋರು ಇರ್ತಾರೆ, ಇಂಥವ್ರೆಲ್ಲ ಟೆನ್ಷನ್ ತಗೊಳ್ದಿರಾ ಪ್ರಿಯಾರಿಟಿ ವೈಸ್ ಆ ಕೆಲಸಗಳನ್ನ ಶಾಂತವಾಗಿ ನಿಧಾನವಾಗಿ, ಈಗ ನಾನು ಜೀವನದಲ್ಲಿ ಕಲ್ತಿರೋದು ಆಗೋದಾಗುತ್ತೆ, ಆ ಟೈಮ್ಗೆ ಆಗುತ್ತೆ. ನೀವೇನ್ ಮಾಡಿದ್ರು ಬೇಗ ಆಗಲ್ಲ ಕೆಲ್ಸಗಳು. ಇದು ನನ್ನ ಒಂದು ಅರಿವಿಗೆ ಬಂದಿರೋದು. ನಾವೆಷ್ಟೇ ಸ್ಪೀಡ್ ಆಗಿ ಮಾಡ್ಬೇಕು, ಇದು ಮುಗಿದೋಗ್ಬೇಕು ಅಂದ್ರು ಅದಾಗಲ್ಲ, ಆ ಟೈಮ್ ಬಂದಾಗ್ಲೇ ಆಗುತ್ತೆ ಅನ್ನೋದು ಅರಿವಿಗೆ ಬಂತು. ಟೈಮ್ ಸರಿ. ಆಮೇಲೆ ನಂದು ಆಕ್ಚುಲ್ ಆಗಿ LDL ತುಂಬಾ ಇತ್ತು, HDL ಕಮ್ಮಿ ಇತ್ತು. ಇದು ಯಾಕೆ ಅನ್ಬಿಟ್ಟು ಆಮೇಲೆ ಎಲ್ಲ ಇದು ಮಾಡಿದಾಗ ಫುಡ್ ಚೇಂಜ್ ಮಾಡ್ಕೊಂಡೆ ನಾನು. ಫುಡ್ ಚೇಂಜ್ ಮಾಡ್ಕೊಂಡ್ಮೇಲೆ ಇವಾಗ ಆರಾಮಾಗಿ HDL ಮೇಲಿಕ್ ಹೋಗ್ತಾ ಇದೆ, LDL ಕಡಿಮೆ ಆಗ್ತಾ ಇದೆ. ಏನೋ ಇದು ಅಸಿಡಿಟಿ ಅವಾಗಿತ್ತು, ಅಸಿಡಿಟಿ ಇಲ್ಲ, ಬ್ಲೋಟಿಂಗ್ ಇಲ್ಲ, ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ, ಎಲ್ಲ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗಿದೆ. ಕಾರಣ ಟೈಮ್ ಸರಿಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿದ್ದು ಸಿಂಪಲ್ ಎಕ್ಸರ್ಸೈಸ್ ಮಾಡಿ ಡೀಪ್ ಬ್ರೀತಿಂಗ್. ಇದು ಇವತ್ತು ನನ್ಗೆ ಸೇವ್ ಮಾಡ್ತಾ ಇರೋದು ಡೀಪ್ ಬ್ರೀತಿಂಗ್. ಎಷ್ಟು ಅಂದ್ರೆ ಅಷ್ಟು ಆಳಕ್ಕೆ 18 ಕೌಂಟ್ಸ್ ವರ್ಗು ಹೋಗ್ತಾ ಇದೆ ಈಗ ನನ್ನ ಡೀಪ್ ಬ್ರೀತಿಂಗ್. ಇನ್ನೇಲು ಎಕ್ಸಲ್ ತುಂಬಾ ಇದೆ, ಇನ್ನೇಲು 18 ವರ್ಗು ಹೋಗ್ತಿದೆ. ಅದನ್ನ 21 ವರ್ಗು ತಗೊಂಡ್ ಹೋಗ್ಬೇಕು ಅಂತ. ಉದಾಹರಣೆಗೆ ಹೇಳ್ಬೇಕಾದ್ರೆ ಬಾಗಲಕೋಟೆಯಲ್ಲಿ ಎಡುವುದಾಗ 2 ಬೆರಳು ಸಯಾಟಿಕ ನರ್ವ್ಗೆ ಏಟು ಬಿದ್ದಿತ್ತು. ಗೊತ್ತಾಗೋಯ್ತು ನನಗೆ ಉಗುರು ಎದ್ದೋಳುತ್ತೆ ಅಂತ. ಉಗುರು ಎದ್ದು ಬಿಡ್ತದು 1 ತಿಂಗಳಾದ್ಮೇಲೆ. ಆ ಸಯಾಟಿಕ ನರ್ವ್ಗೆ ಡೀಪ್ ಬ್ರೀತಿಂಗ್ ಮಾಡಿ 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 10%ಗೆ ಸೂರ್ಯ ನಮಸ್ಕಾರ ಮಾಡಕ್ ಆಗ್ತಿರ್ಲಿಲ್ಲ, ಈಗ ಸೂರ್ಯ ನಮಸ್ಕಾರ ಮಾಡಕ್ ಶುರು ಮಾಡಿದ್ದೀನಿ. 10% ಮಾತ್ರ ಉಳ್ಕೊಂಡಿದೆ, ಅದನ್ನೂ ಇದು ಮಾಡ್ಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ದೀನಿ. ನಾನ್ ಮೇಯ್ನ್ ಆಗಿ ಕಲ್ತಿರೋದು ಏನು ಅಂದ್ರೆ ಡೀಪ್ ಬ್ರೀತಿಂಗ್ ಮತ್ತು ನಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು. ಚಕ್ರಗಳನ್ನ ಯಾವಾಗ ನಾವು ಆಕ್ಟಿವೇಟ್ ಮಾಡ್ತೀವೋ 72,000 ನಾಡಿಗಳು ಒಂದು ಇದಕ್ಕೆ ಬರ್ತದೆ. ಆದ್ರಿಂದ ನಿಮ್ಮ ಫುಡ್ ಇರ್ಬೋದು, ರೆಸ್ಟ್ ಇರ್ಬೋದು, ಪ್ರಿಯಾರಿಟಿ ಮೇಲೆ ಕೆಲಸ ಮಾಡೋದಿರ್ಬೋದು, ಸರಿಯಾಗಿ ನಿದ್ರೆ ಮಾಡೋದಿರ್ಬೋದು, ಇಷ್ಟು ಮಾಡಿದಾಗ ನಮ್ಮ ಆರೋಗ್ಯದಲ್ಲಿ ಖಂಡಿತ ಪರಿವರ್ತನೆ ಬಂದೇ ಬರುತ್ತೆ. ಅದು ಬಂದಿದೆ. ಥ್ಯಾಂಕ್ ಯು ಸರ್. ಈಗ ಸಿಂಪಲ್ ಹೇಳಿದ್ರೆ ಈಗ ನಮ್ಗೆ ಅಷ್ಟು ಟೆನ್ಷನ್ ಇಲ್ಲ ಜೀವನದಲ್ಲಿ. ಮಧ್ಯ ಮಧ್ಯದಲ್ಲಿ ಕೂತಾಗ ಆ ಸಿಂಪಲ್ ಟೆಕ್ನಿಕ್ ಕಲ್ತು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲೇ ಅಂದ್ರೆ ಯಾವ ಭಾಗದಲ್ಲಿ ನಿಮ್ಗೆ ಅಲ್ಲಿ ಒಂಥರ ಅಶಾಂತಿ ಇದೆ, ಅಲ್ಲಿ ಒತ್ತಡ ಇದೆ ಅಂದ್ರೆ ಅಲ್ಲಿ ಪೂರ್ತಿ ಆ ಒಂದು ಡೀಪ್ ಬ್ರೀತ್ ತಗೊಂಡು ಆ ಡೀಪ್ ಬ್ರೀತಿಂಗ್ ಶಕ್ತಿಯನ್ನು ಅಲ್ಲಿಗೆ ಹರಿಸಿ ಅಲ್ಲಿ ಗಮನ ಕೊಡೋದು ಅಷ್ಟೇ. ಆಟೋಮೆಟಿಕ್ ಆಗಿ ಅಲ್ಲಿರುವಂತ ತೊಂದ್ರೆ, ಅದು ರೋಗ ಇರ್ಲಿ, ನೋವಿರ್ಲಿ, ಒಂಥರ ಸ್ಟ್ರೆಸ್ ಇರ್ಲಿ, ಒತ್ತಡ ಇರ್ಲಿ, ಎಲ್ಲಾನು ತೊಲಗಿಸ್ಕೋಬಹುದು ಈ ಟೆಕ್ನಿಕ್ ಅಲ್ಲಿ. ಅಂದ್ರೆ ಪೂರ್ತಿ ಒಂದು ಡೀಪ್ ಬ್ರೀತಿಂಗ್ ತಗೊಂಡು
ಆ ಡೀಪ್ ಬ್ರೀತಿಂಗ್ ತಗೊಂಡಿರೋದು ಆ ಭಾಗಕ್ಕೆ ಅಲ್ಲಿ ಅಲ್ಲಿ ಅಂದ್ರೆ ಅಲ್ಲಿ ಗಮನ ಕೊಡ್ಬೇಕು. ಆ ಬ್ರೀತಿಂಗ್ ತಗೊಂಡವಾಗ ಅಲ್ಲಿ ಗಮನ ಕೊಟ್ರೆ ಆ ಬ್ರೀತಿಂಗ್ ತಗೊಂಡಿರೋಂಥ ಪ್ರಾಣ ಶಕ್ತಿ ಇದೆಯಲ್ಲ ಅಲ್ಲಿ ಪ್ರವಾಹ ಆಗತ್ತೆ. ಯಾಕಂದ್ರೆ ಆಸ್ ವಿ ಇಂಟೆಂಡ್ ಸೊ ಇಟ್ ಹ್ಯಾಪನ್. ಸೊ ಇದು ಅದೇ ಯಾವ ತರ ಅಂದ್ರೆ ಹವೆವರ್ ವಿ ಇಂಟೆಂಡ್, ನಾವು ಇಂಟೆನ್ಷನ್ ಹೇಗಿರ್ತದೆ ಎನರ್ಜಿ ಫ್ಲೋ ಆಗಿರ್ತದೆ. ನಾವು ಎಲ್ಲಿ ಗಮನ ಕೊಡ್ತಾ ಇರ್ತೀವಿ ಅಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಆ ಡೀಪ್ ಬ್ರೀತಿಂಗ್ ತಗೊಂಡವಾಗನೇ ನಾವು ಯಾವ ಭಾಗಕ್ಕೆ ಗಮನ ಕೊಡಬೇಕೋ ಗಮನ ಕೊಟ್ರೆ ಅಲ್ಲಿ ಶಕ್ತಿ ನೇರವಾಗಿ ಆ ಪ್ರಾಣಶಕ್ತಿ ಪ್ರವಾಹ ಆಗಿ ಅಲ್ಲಿರುವಂಥ ಅಡೆತಡೆಗಳನ್ನೆಲ್ಲ ತೊಲಗಿಸ್ತದೆ. ಆ ರೀತಿಯಲ್ಲಿ ಆಗ್ತಾ ಇದೆ. ಓಕೆ, ಉದಾಹರಣೆಗೆ ನಾವು ಇದನ್ನು ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನೂ ಬೇರೆ ಟೆಕ್ನಿಕ್ಸು ನಾವು ಪ್ರಯತ್ನ ಮಾಡ್ಬೋದು. ಉದಾಹರಣೆಗೆ ನಾವು ಆಹಾರ ಸೇವನೆ ಮಾಡ್ತಾ ಇದೀವಿ, ಅವಾಗ ಆಹಾರ ಸೇವನೆ ಮಾಡುವಾಗ ಎಚ್ಚರಿಕವಾಗಿ ನಾವು ಶಾಂತಿಗೊಳಿಸ್ಕೋಬಹುದು. ಯಾವ ರೀತಿ ಅಂದ್ರೆ ನಾವು ತಿನ್ನೋ ಆಹಾರವನ್ನು ಪೂರ್ತಿ ಗಮನಿಸೋದು. ಅಂದ್ರೆ ಪ್ರತಿಯೊಂದು ಸಣ್ಣ ನಾವು ಏನು ಆಹಾರ ಹೇಗೆ ತಿಂತಾ ಇದೀವಿ ಅದು ಗಮನಿಸ್ತಾ ಪೂರ್ತಿ ಅಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದು ನಾವು ಸೇವನೆ ಮಾಡ್ತಾ ಇರುವಾಗ ಏನಾಗತ್ತೆ ಅಂದ್ರೆ ನಿಧಾನವಾಗಿ ಎಲ್ಲಾ ಯೋಚನೆಗಳು ಖಾಲಿ ಆಗ್ತಾ ಬರ್ತದೆ. ಆ ರೀತಿಯಲ್ಲೂ ಮಾಡ್ಬೋದು. ನಾವು ಟಾಯ್ಲೆಟ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಟಾಯ್ಲೆಟ್ ಕೂತಿರುವಾಗನೂ ಅಷ್ಟೇ ಮೆಲಗೆಯಿಂದ ಅಂದ್ರೆ ಬಾಡಿ ಕೂತಿದೀವಿ ಆದ್ರೆ ಮೂತ್ರ ಉದಾಹರಣೆಗೆ ಮೂತ್ರನ ಅಬ್ಸರ್ವ್ ಮಾಡ್ಬೇಕು. ಮೂತ್ರ ಹೋಗ್ತಾ ಇದೆ, ಒಂದು ಡ್ರಾಪ್ ಬೈ ಡ್ರಾಪ್ ಹೋಗ್ತಾ ಇದೆ, ಕೊನೆ ಡ್ರಾಪ್ ವರ್ಗು ಅಲ್ಲಿ ಗಮನ ಕೊಟ್ಟು ಹಾಗೇ ಕೂತ್ಕೊಂಡ್ರೆ ಪೂರ್ತಿ ಅವಾಗ ನಿಮ್ಮ ಆಲೋಚನೆಗಳೆಲ್ಲ ಸ್ವಿಚ್ ಆಫ್ ಆಗ್ಬಿಡ್ತದೆ. ನಿಮ್ಮ ದೇಹ ಜೊತೆಗೆ ನೀವು ಇಡ್ತೀರಾ, ಅಲ್ಲಿನೂ ನಿಮಗೆ ವಿಶ್ರಾಂತಿ ಸಿಗ್ತಾ ಇರ್ತದೆ. ಅದು ಮಲ ಆಗ್ಲಿ ಮೂತ್ರ ಆಗ್ಲಿ, ನಾವು ಹೋಗಿ ಟಾಯ್ಲೆಟ್ಗೆ ಹೋದ್ರೆ ನಾವೇನ್ ಮಾಡ್ತೀವಿ, ಒಂದು ಮೊಬೈಲ್ ಎತ್ಕೊಂತೀವಿ, ಇಲ್ಲಾಂದ್ರೆ ಯಾವುದೋ ಯೋಚನೆಗಳು ಪಾರ್ತಾ ಇರ್ತದೆ. ಅವಾಗ ಮೈಂಡ್ ಅಲ್ಲಿ ಪೂರ್ತಿ ಸ್ಟ್ರೆಸ್ ಆಗ್ಬಿಡ್ತದೆ, ಆವಾಗ್ಲೂ ಸ್ಟ್ರೆಸ್ ಆಗ್ತಾ ಇರ್ತದೆ. ಅದನ್ನ ತೊಲಗಿಸ್ಕೋಬೇಕಾದ್ರೆ ಈಗಲೂ ನಾವು ಒಂಥರ ಟಾಯ್ಲೆಟ್ ಅಲ್ಲಿ ಮೆಡಿಟೇಷನ್ ಮಾಡೋ ತರ, ಟಾಯ್ಲೆಟ್ ಅಲ್ಲೂ ನಾವು ಧ್ಯಾನ ಮಾಡೋ ತರ. ಅರ್ಥ ಆಯ್ತಾ? ಇನ್ನು ಅಂದ್ರೆ ನಾವು ಮೂತ್ರ ಮಲ ಆ ಪ್ರಾಂತದಲ್ಲಿ ಗಮನ ಇಟ್ಕೊಂಡು ಅಲ್ಲಿ ಏನ್ ನಡೀತಾ ಇದೋ ಗಮನಿಸ್ತಾ ಕೂತ್ಕೋಬೇಕು. ಕೊನೆ ಡ್ರಾಪ್ ವರ್ಗು ಅದು ಗಮನಿಸ್ತಾನೆ ಕೂತ್ಕೊಂಡ್ರೆ ಅವಾಗ ಆಗ್ಲೇ ನಿಮ್ಗೆ ಮೈಂಡ್ ಸ್ವಿಚ್ ಆಫ್ ಆಗ್ಬಿಡ್ತದೆ ಹೇಳ್ಬೇಕಂದ್ರೆ. ಸೊ ಆ ರೀತಿಯಲ್ಲಿ ನಾವು ಡ್ರೈವಿಂಗ್ ಮಾಡ್ತಾ ಇದ್ವಿ, ಡ್ರೈವಿಂಗ್ ಎಲ್ಲ ಜೋಡಿಸ್ಕೊಂಡು ಡ್ರೈವಿಂಗ್ ಮಾಡುವಾಗ ಸ್ಟೀರಿಂಗ್ ಅಬ್ಸರ್ವ್ ಮಾಡೋದು, ನಮ್ಮ ಮುಂದೆ ಅಬ್ಸರ್ವ್ ಮಾಡೋದು. ಸೊ ಈ ರೀತಿಯಲ್ಲಿ ನಾವು ಸಪೋಸ್ ಒಂದು ರೆಡ್ ಲೈಟ್ ಆಗಿದೆ, ನಾವು ನಿಂತ್ಕೊಂಡಿದೀವಿ ಅಲ್ವಾ, ಸ್ವಲ್ಪ ಸಮಯ ಸಿಗತ್ತೆ ಅಲ್ಲಿ ಆರಾಮಾಗಿ ಏನ್ ಮಾಡ್ಬೇಕು, ಯೋಚನೆಗಳು ಮಾಡಬಾರ್ದು. ಸುತ್ತಿರುವಂತ ಈ ಪ್ರಾಣಿ ಪಕ್ಷಿಗಳು ವೃಕ್ಷಗಳನ್ನ ಅಬ್ಸರ್ವ್ ಮಾಡೋದು, ಆಮೇಲೆ ಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ನೋಡೋದು. ಆ ರೀತಿಯಲ್ಲಿ ನಿಂತ್ಕೊಂಡಿದೀವಿ, ಅಲ್ಲಿ ಯೋಚನೆಗಳು ಶುರು ಮಾಡ್ತೀವಿ ಅಲ್ವಾ. ಆ ರೀತಿಯಲ್ಲಿ ಮಾಡಬಾರ್ದು. ಸುತ್ತು ಏನಿದೆ ಸ್ವಲ್ಪ ಮುಂದೆ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನು ನೋಡಿ, ಯಾವುದೋ ಒಂದು ನಮ್ಮ ಮುಂದೆ ನಿಂತ್ಕೊಂಡಿದೆ ಗಾಡಿ ಇಲ್ಲ ಇನ್ನೊಂದು, ಅದನ್ನು ಸುಮ್ಮನೆ ನೀವು ಗಮನ ಹರಿಸಿ ಅಷ್ಟೇ ಅಲ್ವಾ. ನಾವು ಅವಾಗ ಏನಾಗತ್ತೆ, ಆಲೋಚನೆಗಳು ಸ್ಟಾಪ್ ಮಾಡೋದು, ನಿಲ್ಸೋದು, ಸ್ವಲ್ಪ ವೇಗ ಕಡಿಮೆ ಮಾಡೋದೆಲ್ಲ ಮಾಡ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಮಾಡುವಾಗ ಮನಸ್ಸು ಸ್ವಲ್ಪ ಶಾಂತವಾಗಿ ಶೂನ್ಯ ಕಡೆ ಹೋಗ್ತದೆ, ಆ ಶಾಂತಗೊಳಿಸ್ಕೊಂತೀವಿ. ಈ ರೀತಿಯಲ್ಲಿ ಡ್ರೈವಿಂಗ್ ಮೆಡಿಟೇಷನ್ ಆಗತ್ತೆ, ಆಹಾರ ತಿನ್ನೋದು ಮೆಡಿಟೇಷನ್ ಆಗತ್ತೆ, ಟಾಯ್ಲೆಟ್ಗೆ ಹೋಗೋದು ಮೆಡಿಟೇಷನ್ ಆಗತ್ತೆ. ಈ ರೀತಿಯಲ್ಲಿನೂ ಮಾಡ್ಕೊಂತ ನಾವು ರಿಲ್ಯಾಕ್ಸ್ ಆಗ್ಬೋದು. ನಾವು ಕೂತ್ಕೊಂಡು ಈಗ ಹೇಳುವಂತ ಟೆಕ್ನಿಕ್ ಮಾಡಕ್ಕೂ ಸಮಯ ಇಲ್ಲ ಅಂದ್ರೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ನಾವ್ ಹೇಳ್ತಾ ಇರೋದು. ಓಕೆ, ರೈಟ್. ಹರೀಶ್ ಅವರೇ ಮಾತಾಡಿ. ಗುರುಗಳೇ ನಮಸ್ತೆ. ಇವತ್ತು ತುಂಬಾ ಅದ್ಭುತವಾಗಿತ್ತು, ಎಲ್ಲ ಅಬ್ಸರ್ವ್ ಮಾಡೋದು ಮಾಡಿಸಿದ್ದು, ತುಂಬಾ ಉಪಯುಕ್ತವಾದಂತ ಮಾಹಿತಿ. ನನಗೆ ಅದನ್ನ ಅಬ್ಸರ್ವ್ ಮಾಡ್ತಾ ಇದೇ ಹತ್ರ ಸ್ವಲ್ಪ ನೋವ್ತಾ ಇತ್ತು, ಅದನ್ನ ನೀವು ಹೇಳ್ದಂಗೆ ಅಬ್ಸರ್ವ್ ಮಾಡಿ ತಕ್ಷಣ ಹೊರಟಾಯ್ತು. ತುಂಬಾ ಖುಷಿ ಆಯ್ತು, ಒಳ್ಳೆ ಮಾಹಿತಿ ನೀಡಿದ್ರೆ ತುಂಬಾ ಧನ್ಯವಾದಗಳು ಗುರುಗಳೇ. ಆಮೇಲೆ ಇನ್ನೊಂದು ನಂಗೆ ಡೌಟ್ ಏನಂದ್ರೆ, ಈಗ ನಾವು ಲೆಟ್ ಗೋ ರಿಲ್ಯಾಕ್ಸ್ ಹೇಳ್ತೀವಲ್ಲ, ನಾವು ಬ್ರೀತ್ನ ಜೋರಾಗಿ ತಗೋತೀವಿ, ತಗೊಂಡ್ಮೇಲೆ ಅದನ್ನೆಲ್ಲ ಸ್ಟೇ ಮಾಡ್ಬೇಕಾ ಮಾಮೂಲಿ ಉಸಿರಾಡ್ಬೇಕಾ? ಅದೊಂದು ಡೌಟ್ ಇದೆ. ಮಾಮೂಲು ಅಷ್ಟೇ ಸ್ಟೇ ಅಂದ್ರೆ ಡೀಪ್ ಬ್ರೀತಿಂಗ್ ತಗೊಂಡು ನಮ್ಮ ಗಮನವನ್ನು ಲೆಗ್ಸ್ ಕಡೆ ತೊಳಗಲ ಕಡೆ ಹೋಗ್ತೀವಲ್ಲ ಅಷ್ಟೇ, ಅಲ್ಲಿ ಇರ್ಬೇಕಷ್ಟೇ, ಮತ್ತೆ ಬ್ರೀತಿಂಗ್ ತಗೊಳ್ಳೋದೇನಿಲ್ಲ. ಅಲ್ಲ, ಬ್ರೀತ್ ತಗೊಂಡ್ಮೇಲೆ ಈಗ ಬ್ರೀತ್ ತಗೋತೀನಿ, ಈಗ ನಂಗೆ ತಲೆ ನೋವ್ತಾ ಇದೆ ಅಥವಾ ತಲೆ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ರೆ, ನಾನು ಸಹಸ್ರ ಉದಾಹರಣೆಗೆ ಅಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ಬೇಕಾ? ಆ ಟೈಮಲ್ಲಿ ಬ್ರೆತ್ ಇಡ್ದಿರ್ಬೇಕು? ನಾರ್ಮಲ್ ಬ್ರೀತ್ ನಡೀತಾ ಇದೆ. ನಾರ್ಮಲ್ ಓಕೆ. ಯಾಕಂದ್ರೆ ಮತ್ತೆ ಗಮನ ಬ್ರೀತಿಂಗ್ ಕಡೆ ಹೋಗಬಾರ್ದು. ಮತ್ತೆ ಬ್ರೀತಿಂಗ್ ಕಡೆ ಹೋದ್ರೆ ಆ ಗಮನಿಕೆ ಕಡಿಮೆ ಆಗತ್ತೆ. ಅವಾಗ ಅಲ್ಲಿ ಆ ಗಮನಿಕೆ ಇಲ್ಲ ಅಂದ್ರೆ ಅಲ್ಲಿ ಶಕ್ತಿ ಫ್ಲೋ ಆಗಲ್ಲ, ಪ್ರಾಣಶಕ್ತಿ ಪ್ರವಾಹ ಆಗಲ್ಲ. ಅಂದ್ರೆ ಮತ್ತೆ ನಿಮ್ಗೆ ಇರೋ ತೊಂದರೆಗಳು ಯಾವುದು ವಾಸಿ ಆಗಲ್ಲ. ಸರಿ, ಡೌಟ್ ಇತ್ತು, ಕ್ಲಿಯರ್ ಆಯ್ತು. ಥ್ಯಾಂಕ್ ಯು. ಓಕೆ, ಎಸ್ ಲಕ್ಷ್ಮೀದೇವ್ ಮಾತಾಡಿ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ತಾವು ತುಂಬಾನೇ ಸರಳವಾಗಿ ಸುಂದರವಾದ ಒಳ್ಳೆ ಮಾಹಿತಿ ಕೊಡ್ತೀರಾ. ಅದು ತುಂಬಾ ಚಿಕ್ಕದು ಅನ್ಸುತ್ತೆ ಸರ್, ಆದ್ರೆ ಅದು ಎಷ್ಟು ದೊಡ್ಡದು ಪರಿಣಾಮ ಬೀರ್ತದೆ, ತುಂಬಾ ಖುಷಿ ಅಂತ. ಒಳ್ಳೆ ಪರಿಣಾಮ. ನಂಗೆ ಇದಕ್ಕೆ ಒಂದು ಕೋಇನ್ಸಿಡೆನ್ಸ್ ಅಂತ ತಿಳಿಯಂಗ್ ಗೊತ್ತಿಲ್ಲ, ನಿನ್ನೆ ರಾತ್ರಿ ಇದೇ ತರ ಅನುಭವ ಆಯ್ತು.
ಇನ್ನು ರಾತ್ರಿ ಹಂಗೆ ಹೊಟ್ಟೆ ನೋವು ತುಂಬಾ ಬಂದಿತ್ತು, ಎಷ್ಟು ಹೊಟ್ಟೆ ನೋವು, ಭಯಂಕರ ಹೊಟ್ಟೆ ನೋವು, ಅಂದ್ರೆ ಡೆಲಿವರಿ ಪರ್ಯಂತ ಆತರ ಹೊಟ್ಟೆ ನೋವು ಬರ್ತಿತ್ತು. ಆಗ ನಾನು ಏನ್ ಮಾಡಿದೆ, ಅದಕ್ಕೆ ನಾನು ಇದೇ ತರ ಒಂದ್ ಸ್ವಲ್ಪ ಟೆಕ್ನಿಕ್ ಕೊಟ್ಟೆ. ಆಮೇಲೆ ಅದನ್ನ ಹೊಟ್ಟೆ ಇಟ್ಕೊಂಡು ನಾನು ಅದನ್ನ ಮಗು ತರ ಮುದ್ದಾಡ್ದೆ, ನೀನ್ ನನ್ನ ಜೊತೆಗಿದ್ದೀಯಾ ಅಂತೇಳಿ ಮಗುನ ಯಾವ ತರ ನಾವು ಮುದ್ದಾಡ್ತೀವಿ, ಪ್ರೀತಿ ತೋರಿಸ್ತೀವಿ, ಪ್ರೇಮ ತೋರಿಸ್ತೀವಿ, ಆತರ ಮಾಡಿದಾಗ 5 ನಿಮಿಷದಲ್ಲಿ ನಂಗೆ ಆತರ ಏನು ನೋವೇ ಇರಲಿಲ್ಲ ಸರ್. ತುಂಬಾ ಖುಷಿ ಆಯ್ತು ಸರ್. ತುಂಬಾ ತುಂಬಾ ಚೆನ್ನಾಗಿದೆ. ಇದು ಎಲ್ರು ಮಾಡ್ಬೋದು, ಎಲ್ಲಾ ಟೈಮ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಧನ್ಯವಾದ. ನಮಸ್ತೆ ಸರ್. ಈವನ್ ನೀವು ಟ್ರೈ ಮಾಡ್ಬೇಕಂದ್ರೆ ಅಫರ್ಮೇಶನ್ ಕೊಡ್ಕೋಬಹುದು. ಆ ಟೈಮಲ್ಲಿ ಗಮನಿಕೆ ಮಾಡುವಾಗ ಅಫರ್ಮೇಶನ್ ಕೊಡ್ಕೋಬಹುದು. ಅಲ್ಲಿರುವಂತದ್ದು ಎಲ್ಲ ವಾಸಿ ಆಗ್ತಾ ಇದೆ, ರಿಲ್ಯಾಕ್ಸ್ ಆಗ್ಬಿಟ್ಟಿದೀನಿ, ಆತರ ಅಫರ್ಮೇಶನ್ ಕೊಟ್ಕೊಂಡ್ರೆ ಅದು ಇನ್ನೂ ಬೇಗವಂತ ಕೆಲಸ ಆಗತ್ತೆ. ಓಕೆ, ಅದೆಷ್ಟು ಅಂದ್ರೆ ಬಿದ್ದು ಒದ್ದಾಡೋಷ್ಟು ನೋವು ಬಂದ್ಬಿಟ್ಟಿತ್ತು ಸರ್. ಹಂಗಾಗಿ ನಾನು ಆ ಟೈಮ್ ಇದೇ ಟೆಕ್ನಿಕ್ ಫಾಲೋ ಮಾಡಿದೆ. ಇದೇ ಬೆಳಗ್ಗೆ ಇದೇ ತರ ಹೇಳಿದ್ದೀರಾ, ತುಂಬಾ ಚೆನ್ನಾಗಿದೆ. ಭಾಗ್ಯ ಮೇಡಮ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ಮ ಜ್ಞಾನ ಹೇಗಿರುತ್ತೆ ಅಂದ್ರೆ ತುಂಬಾ ಅತ್ಯದ್ಭುತವಾದಂತಹ ಜ್ಞಾನ ಗುರುಗಳೇ. ಯಾಕೆಂದ್ರೆ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾವು ಅವಶ್ಯಕತೆಗಿಂತ ಅನಾವಶ್ಯಕ ಯೋಚನೆಗಳಲ್ಲೇ ಜಾಸ್ತಿ ಇರ್ತೀವಿ. ಅದು ಜೊತೆಗೆ ಟೈಮ್ ಬೇರೆ ತುಂಬಾ ಬ್ಯುಸಿಯಲ್ಲಿ ಇರ್ತೀವಿ. ಹಂಗಾಗಿ ತುಂಬಾ ಒಳ್ಳೆ ಇವತ್ತಿಂದು ಅನುಭವ, ತುಂಬಾ ಒಳ್ಳೆ ಜ್ಞಾನವನ್ನ ಹಂಚಿಕೆ ಮಾಡಿದ್ರಿ. ಅದರಿಂದ ನಮ್ಮ ದೈಹಿಕವಾಗಿ ರಿಲ್ಯಾಕ್ಸ್ ಆಗೋದಲ್ದೇನೆ ಮಾನಸಿಕವಾಗೂ ಸಹಿತ ನಾವು ರಿಲ್ಯಾಕ್ಸ್ ಆಗ್ಬೋದು ಅನ್ನೋದು ನನಗೂ ಅನುಭವಕ್ಕೆ ಬಂದಿದೆ ಗುರುಗಳೇ. ಸುಮಾರು ಸರಿ ಆ ಥರ ಮಾಡಿದ್ದೀನಿ. ಅದ್ಭುತವಾದಂತ ಜ್ಞಾನ. ಥ್ಯಾಂಕ್ ಯು ಗುರುಗಳೇ. ಎಸ್, ಓಕೆ ಅಮ್ಮ. ಸೊ ಇನ್ನು ಯಾರಾದರೂ ಮಾತಾಡೋದು, ನಿಮ್ಮ ಅನುಭವ ಹಂಚಿಕೆ ಹೇಗೆ ಫೀಲ್ ಆಯ್ತು ಅಷ್ಟೇ. ನಿಮ್ಗೆ ಹೇಗೆ ಫೀಲ್ ಆಯ್ತು ಅಂತ ಇಂಪಾರ್ಟೆಂಟ್. ಯಾಕಂದ್ರೆ ಟೆಕ್ನಿಕ್ ಕೊಟ್ಟಿದ ಮೇಲೆ ನಮ್ಗೆ ಗೊತ್ತಾಗಬೇಕು ಈ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ. ನಮಸ್ತೆ ಗುರುಜಿ. ಎಸ್ ಮೇಡಮ್. ಸ್ಟ್ರೆಸ್ ಅನ್ನೋದು ಒಂದೇ ಗೊತ್ತಿತ್ತು, ಡಿಸ್ಟ್ರೆಸ್ ಗೊತ್ತಿರ್ಲಿಲ್ಲ. ಅಂದ್ರೆ ಸ್ಟ್ರೆಸ್ ತಗೊಂಡವಾಗ ನಾವ್ ಏನ್ ಮಾಡ್ಬೇಕು, ಡಿಸ್ಟ್ರೆಸ್ ಆದವಾಗ ನಮ್ ಬಾಡಿಯಲ್ಲಿ ಏನ್ ಇಂಪ್ಯಾಕ್ಟ್ ಆಗುತ್ತೆ. ನಾವು ಟೈಮ್ ಫಾಲೋ ಮಾಡಿ ಕಾನ್ಶಿಯಸ್ ಅಲ್ಲಿದ್ದು ರೆಗ್ಯುಲಾರಿಟಿ ಇದ್ದವಾಗ ನಮಗೆ ಅದರಿಂದ ಯಾವ ತೊಂದರೆ ಆಗಲ್ಲ. ಸೊ ಸ್ಟ್ರೆಸ್ ಇಸ್ ಗುಡ್, ಪಾಸಿಟಿವ್ ವೇ. ಸೊ ಡಿಸ್ಟ್ರೆಸ್ ಇಂದ IBP ಆಗ್ಲಿ ಬೇರೆ ಬೇರೆ ಕಾಯಿಲೆ ಆಗ್ಲಿ ಬರೋದನ್ನ ತಿಳ್ಕೊಂಡ್ವಿ. ಬರೋದ್ರ ಜೊತೆ ನಾವ್ ಅದರಿಂದ ಹೊರಗೆ ಹೇಗ್ ಬರೋದು ಅಂತ ಸಿಂಪಲ್ ಒಂದು ಮೆಡಿಟೇಷನ್ ಇಂದ ಮಾಡಿಸಿದ್ರಿ. ಅದು ಚಕ್ರ ಅಂತ ಹೇಳಲಿಲ್ಲ, ಆದ್ರೆ 7 ಪಾಯಿಂಟ್ ಮೇಲೆ ಉಸಿರನ್ನ ತೆಗೆದುಕೊಂಡು ಹೋಗೋದು, ಸ್ಕ್ಯಾನ್ ಮಾಡೋದು, ಅಬ್ಸರ್ವ್ ಮಾಡೋದು. ಅಲ್ಲಿ ಏನಾಗ್ತಿದೆ ಆ ಮೂಮೆಂಟ್ ಅಲ್ಲಿ ನಾವು ಆ ಜಾಗದಲ್ಲಿ, ಎಕ್ಸಾಂಪಲ್ ಉಸಿರನ್ನ ತಗೊಳ್ಳಿ, ಮೇಲೆ ನೋಡಿ ಅಂದವಾಗ ನಮ್ಮ ಮನ್ಸು ಇಮಿಡಿಯೇಟ್ ಆಗಿ ಉಸಿರು ತಗೊಂಡು ಅಲ್ಲಿ ಇಟ್ಕೊಳ್ಳುತ್ತೆ. ಅಲ್ಲಿ ಇಟ್ಕೊಂಡವಾಗ ಆ ಫುಲ್ ಸ್ಕ್ಯಾನ್ ಮಾಡುವಾಗ ಯಾವ ಜಾಗದಲ್ಲಿ ತೊಂದರೆ ಇದೆ. ಎಕ್ಸಾಂಪಲ್ ಒಂದ್ ಸರ್ಕಲ್ ಅಂದ್ರೆ ಒಂದ್ ಸರ್ಕಲ್ ಅಲ್ಲಿ ಮುಕ್ಕಾಲ್ ಇರ್ಬೋದು, ಅಥವಾ ಫುಲ್ ಇರ್ಬೋದು, ಅಥವಾ ಕಾಲ್ ಭಾಗ ಇರ್ಬೋದು, ಏನು ಇಲ್ದೇ ಇರ್ಬೋದು. ಆದ್ರೆ ನನಗೆ ಒಂದ್ ಸ್ವಲ್ಪ ರೈಟ್ ಸೈಡ್ ಅಲ್ಲಿ ಹೆವಿನೇ ಅನ್ನಿಸ್ತಿತ್ತು. ಇಲ್ಲಿ ಧ್ಯಾನಕ್ಕೆ ಬಂದು 3 ತಿಂಗಳ ನಂತರ ನನಗನ್ನಿಸ್ತಿರೋದು 100% ವಾಸಿ ಆಗ್ಬಿಟ್ಟಿದೆ ಅಂತ ನನ್ಗೆ ಇಲ್ಲಿ ಅನಿಸ್ತಿದೆ. ತುಂಬಾ ವರ್ಷದ ಹಳೆ ಪೈನ್. ಆದ್ರೆ ಈ ಧ್ಯಾನ ಮಾಡುವಾಗ ಮತ್ತು ಬಲಗಡೆ ಸ್ವಲ್ಪ ಇದೆ ಅಂತಂದ್ರೆ ಸ್ವಲ್ಪ ಏನೋ ಲಂಪ್ ಗಟ್ಟಿ ತರ ಅಂತ ಅನಿಸ್ತಿತ್ತು, ಎಂಟೈರ್ ರೈಟ್ ಸೈಡ್ ಮಾತ್ರ. ಆದ್ರೆ ಎಡಗಡೆ ಮುಕ್ಕಾಲ್ ವಾಸಿ, ಸಂಪೂರ್ಣ ವಾಸಿ ಆಗೋದನ್ನ ಕಾಣ್ತಾ ಇತ್ತು. ಆಮೇಲೆ ಇದೇ ತರ ಅವೇರ್ನೆಸ್ ನೀವು ಒಂದೊಂದ್ ಚಕ್ರದ ಮೇಲೆ ಕಾನ್ಸಂಟ್ರೇಷನ್ ಹೇಳ್ದವಾಗ ಅವಾಗ ನಮ್ಮ ಮನ್ಸು ಅಲ್ಲೇ ಹೋಗ್ತಾ ಇತ್ತು. ಅಲ್ಲಿ ಆಟೋಮೆಟಿಕ್ ಆಗಿ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ಗೊತ್ತಾಗ್ತಾ ಇತ್ತು. ಸ್ಕ್ಯಾನಿಂಗ್ ಈಚ್ ಚಕ್ರ, ನೀವು ಚಕ್ರ ಹೇಳಿಲ್ಲ, ಆ ಗ್ಲ್ಯಾಂಡ್ಸ್ ಅನ್ನ ಹೇಳ್ತಾ ಹೋದ. ಇವೆಲ್ಲ ಚಕ್ರಗಳೇ, ಆದ್ರೆ ಚಕ್ರ ಅಂತ ಇರೋದು ಬೇಡ. ಮತ್ತೆ ಅಲ್ಲಿ ಕನ್ಫ್ಯೂಷನ್, ಏನಪ್ಪ ದೊಡ್ಡ ಎಕ್ಸರ್ಸೈಸ್ ಕೊಡ್ತಾ ಇದಾರೆ ಚಕ್ರ ಮೆಡಿಟೇಷನ್ ಅಂತ ಹೇಳ್ಬಿಟ್ಟು ಮೈಂಡ್ ಅಲ್ಲಿ ಹೋಗಿ ಅದು ಸ್ವಲ್ಪ ಕೂತ್ಕೋತದೆ. ಆ ಚಕ್ರ ಮೆಡಿಟೇಷನ್ ಏನೋ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ಆಮೇಲೆ ಮಾಡನ್ ಬಿಡಿ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಪಕ್ಕಿಟ್ಬಿಡ್ತಾರೆ. ಆ ಗ್ಲ್ಯಾಂಡ್ ಮೇಲೆ ಹೋದವಾಗ ನಾವು ಮನ್ಸನ್ನ ಇಟ್ಟವಾಗ ನಮ್ಮಲ್ಲಿರೋ ಹಾರ್ಮೋನ್ಸ್, ಇಟ್ ಮೈಟ್ ಬಿ ಆಡ್ರಿನಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಎನಿ ಗ್ಲ್ಯಾಂಡ್ ಬ್ಯಾಲೆನ್ಸಿಂಗ್ ನಾವು ಕಾಣ್ಬೋದು. ಈ ಮೆಡಿಟೇಷನ್ ಡೈಲಿ ಮಾಡೋದ್ರಿಂದ ಸಮತ್ವ ಇನ್ ಆಲ್ ದ ಹಾರ್ಮೋನ್ಸ್ ಗ್ಲ್ಯಾಂಡ್ಸ್. ಅವಾಗ ಈ ಮೆಡಿಟೇಷನ್ ಇಸ್ ವೆರಿ ಯೂಸ್ಫುಲ್. ಏನೋ ಒಂದ್ ಗಲಾಟೆ ಆಗ್ತಿರುತ್ತೆ, ಅದು ಒಂದ್ ಹೇಳಿದ್ರಿ, ಏನಾದ್ರೂ ಒಂದು ಗಲಾಟೆ ಆದವಾಗ, ಕೂಗ್ದವಾಗ, ಸಿಟ್ಟಾದವಾಗ, ಉದ್ವೇಗಕ್ಕೆ ಒಳಗಾದವಾಗ, ಅಥವಾ ತಪ್ಪಿಸ್ಕೊಳಕ್ ಆಗದೆ ಇದ್ದವಾಗ ನಮ್ಮಲ್ಲಿ ಡಿಸ್ಟ್ರೆಸ್ ಹೇಗಾಗಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಹೇಗಾಗುತ್ತೆ, ಬ್ಲಡ್ ಯಾವ ತರ ವೇರಿಯೇಷನ್ ಆಗುತ್ತೆ, ಥಿಕ್ನೆಸ್ ಆಗುತ್ತೆ, ಅದರಿಂದ ನಮ್ಗೆ ಹಾರ್ಟ್ ಅಟ್ಯಾಕ್ ಹೇಗಾಗ್ಬೋದು ಅದನ್ನೆಲ್ಲ ಹೇಳಿದ್ರಿ. ಅದರಿಂದ ತಪ್ಪಿಸ್ಕೊಂಡು 1 ನಿಮಿಷ ಹೊರಗಡೆ ಹೋದ್ರು ಕೂಡ ಡಿಸ್ಕನೆಕ್ಟ್ ಆದವಾಗ ನಮಗದು ಅಟ್ಯಾಚ್ ಆಗಲ್ಲ. ಅಟ್ಯಾಚ್ ಆಗದೆ ಇದ್ದವಾಗ
ನಮ್ಗದ್ರ ಪೇನ್ ಅನುಭವ ಆಗಲ್ಲ ಅಂತ ನಾನು ತಿಳ್ಕೊಂಡೆ ಗುರುಜಿ. ತುಂಬಾ ಅದ್ಭುತವಾಗಿತ್ತು. ನನ್ ಮಗಳು ನೈಟ್ ಮಾಡ್ತಾಳೆ ಕೆಲ್ಸ 6 to ಮಾರ್ನಿಂಗ್ 3:30 ಎವ್ರಿ ಇಯರ್. ಈಗ 2 ವರ್ಷ ಆಯ್ತು. ಫೆಬ್ರವರಿ ಬರ್ತಿದ್ದಾಗೆ ಹೈ BP ಪ್ರತಿ ಸರಿ. ನಾನು ಹೇಳ್ತೀನಿ ಧ್ಯಾನ ಮಾಡು, ಏನಿಲ್ಲ, ಹೇಳೋದು ಹಾಸ್ಪಿಟಲ್ ಓಡೋದು, ಹೇಳೋದು ಹೋಗೋದು ಪ್ರತಿದಿನ. ಆದ್ರೆ ಈ ಧ್ಯಾನ ನಾನು ಹೇಳ್ತೀನಿ 1 ನಿಮಿಷ ಮಾಡು, ಶಿ ಇಸ್ ಫಾಲೋಯಿಂಗ್ ಇಟ್. ಅಂಡ್ ಆಲ್ಸೋ ಶಿ ಇಸ್ ಟೇಕಿಂಗ್ ಪತಂಜಲಿ ಮುಕ್ತಾವಟಿ. ಶಿ ಇಸ್ ಔಟ್ ಆಫ್ ಇಟ್ and blood BP is also, it's becoming normal, Guruji. Even though she is working, it's helping really. Thank you, Guruji. Thank you for this wonderful knowledge. ರೈಟ್. ಸೊ ಯಾವಾಗನ್ನ ಮನೆಯಲ್ಲಿ ಈ ಗೊಂದಲ ಆಗಿ ಸ್ವಲ್ಪ ಹಠಾತ್ ಚರ್ಚೆ ಆಗ್ತಾ ಇರುವಾಗ, ಸೊ ಅಲ್ಲಿ ಕೂತ್ಕೊಂಡಿದ್ರೆ ಖಂಡಿತ ಕಾರ್ಟಿಸಾಲ್ ಹೆಚ್ಚಾಗತ್ತೆ, BP ಹೆಚ್ಚಾಗತ್ತೆ, ಎಲ್ಲ ಹೃದ್ರೋಗಕ್ಕೂ ಕಾರಣವೂ ಆಗತ್ತೆ. ಏನ್ ಮಾಡ್ಬೇಕಂದ್ರೆ ಅಲ್ಲಿಂದ ಸ್ವಲ್ಪ ಆಚೆ ಕಡೆ ಬಂದು, ಅಲ್ಲಿ ಬಿಡೋದಿಲ್ಲ, ಯಾಕಂದ್ರೆ ಆ ತರ ಹಾಟ್ ಚರ್ಚೆ ಆಗ್ತಾ ಇರ್ತದೆ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆನು ಆಚೆ ಕಡೆ ಹೋಗಿ ಮನೆ ಸುತ್ತು ರೌಂಡ್ ಒಂದು ಪಾರ್ಕ್ ಅಲ್ಲಿ ಸುಮ್ಮನೆ ಓಡಾಡೋದು, ಆಯ್ತಾ. ಅವಾಗ ನಡೆಯುವಾಗಲೂ ನಾವು ಗಮನಿಸ್ಕೋಬೇಕು, ಗಾಳಿ ಹೇಗೆ ಬರ್ತಾ ಇದೆ ನಮ್ಮ ಕಡೆ, ಸುತ್ತು ಮರದಲ್ಲಿ ಏನಿದೆ ಅವನು ಗಮನಿಸ್ಬೇಕು, ಮತ್ತೆ ನಮ್ಮ ಯೋಚನೆ ಎಲ್ಲ ಗಮನಿಸೋದಲ್ಲ. ಅಲ್ಲಿನೂ ಸಹ ವಾಕಿಂಗ್, ಸ್ವಲ್ಪ ಜನ ನೋಡಿ ವಾಕಿಂಗ್ ಮಾಡ್ತಾ ಇರ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ಮಾತಾಡ್ತಾ ಇರ್ತಾರೆ, ಒಂಥರ ಅಲ್ಲಿ ಚರ್ಚೆಗಳು. ಅಲ್ಲಿ ನೋಡಿ, ಮೈಂಡ್ ಅನ್ನು ಕಡಿಮೆ ಮಾಡಿ ಉಪಯೋಗಿಸೋದು, ಆ ಮೈಂಡ್ ಅನ್ನು ಉಪಯೋಗಿಸದೆ ಕಡಿಮೆ ಮಾಡಿ, ಗಮನಿಸೋದು ಮಾತ್ರ ಮಾಡಕ್ ಹೋಗಿ. ಅದಕ್ಕೆ ಆ ರೀತಿಯಲ್ಲಿ ಸ್ವಲ್ಪ ಹಾಟ್ ಚರ್ಚೆ ಆಗುವಾಗ ಆಚೆ ಕಡೆ ಹೋಗ್ಬೇಕು, ಸ್ವಲ್ಪ ಒಂದು ರೌಂಡ್ ಮನೆ ಸುತ್ತೆ, ಇಲ್ಲಾಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಪಾರ್ಕ್ ಇದೆ, ಪಾರ್ಕಲ್ಲಿ ಓಡಾಡೋದು. ಸೊ ನಾವು ಶಾಂತಿಗೊಳಿಸ್ಕೊಳ್ಳೋದು, ಮೈಂಡ್ ಅನ್ನು ಖಾಲಿ ಮಾಡ್ಕೊಳ್ಳೋದು. ಆ ರೀತಿಯಲ್ಲಿ ಮಾಡಿದ್ರೆ ಮತ್ತೆ ನಮ್ಮ ಬ್ಲಡ್ ಪ್ರೆಷರು ಎಲ್ಲಾನು ಕಡಿಮೆ ಆಗಿ ನಾರ್ಮಲ್ ಲೆವೆಲ್ ಬಂದ್ಬಿಡ್ತದೆ. ರೈಟ್. ಅಶ್ವಿನಿ ಮೇಡಮ್ ಮಾತಾಡಿ. ಎಸ್ ಗುರುಜಿ, ಏನಪ್ಪಾ ಇಷ್ಟೆಲ್ಲ ಏನೇನೋ ಧ್ಯಾನ ಅಂತ ತಲೆ ಕೆರ್ಕೊಳ್ಳೋ ಅಗತ್ಯನೇ ಇಲ್ಲ. ಜಸ್ಟ್ ಉಸಿರು ಕಡೆ ಗಮನ ಕೊಡೋದು. ಪ್ರಚೋದಿತ ಸ್ಥಿತಿಯು ದಿನ ಇಡೀ ಶಾಶ್ವತವಾಗಿರೋವರೆಗೂ ಈ ತರ ನಮ್ ಗುರುಜಿ ಈಗ ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ರಲ್ಲ, ಅದನ್ನ ಮಾಡ್ಬಿಟ್ರೆ ಅದು ಸಮಸ್ಥಿತಿಗೆ ಬಂದ್ಬಿಡುತ್ತೆ. ನಾವು ಉಸಿರು ಕಡೆ ಗಮನ ಕೊಡೋದು ಒಂದ್ ಸಿಂಪಲ್ ಟೆಕ್ನಿಕ್ ಅನ್ನೋದು ಗೊತ್ತಾಗ್ಬಿಟ್ರೆ, ನಾವು ಧ್ಯಾನಿಗಳಾದ್ರೂ ಕೂಡ ಗುರುಜಿ ಇದ್ದೇ ಇರುತ್ತೆ ಟೆನ್ಷನ್ ಅನ್ನೋದು. ಈಗ ಇದನ್ನ ಕೇಳಿ ಕ್ಲೋಸ್ ಮಾಡಿ ಬಂದ್ಮೇಲೆ ತಟ್ ಅಂತ ಬದ್ಲಾಗ್ಬಿಡುತ್ತೆ ನಮ್ಮ ಮನಸ್ಸು, ನಮ್ಮ ಪ್ರತಿಯೊಂದನು ಆಟಿಟ್ಯೂಡ್ ಅಂತಾರಲ್ಲ. ಆದ್ರೆ ಅದಾಗ್ಬಾರ್ದು ಅಂತಂದ್ರೆ ನೀವ್ ಹೇಳಿದ ಟೆಕ್ನಿಕ್ ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿತ್ತು. ಈ ಟೆಕ್ನಿಕ್ ನ ಎಲ್ರೂ ಬಳಸ್ಕೊಂಡ್ರೆ ನಾವು ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋ ಅಗತ್ಯನೇ ಇರಲ್ಲ. ನಾವ್ ಕೂತ್ಕೊಂಡು ನೀವ್ ಹೇಳ್ಕೊಟ್ಟಿರೋ ಸ್ಕ್ಯಾನಿಂಗ್ ಮಾಡ್ತೀವಿ ಗುರುಜಿ. ತುಂಬಾ ಇದೆ ಗುರುಜಿ. ಯಾಕೆಂದ್ರೆ ಈಗ ಹೇಮಾ ಮೇಡಮ್ ತಾವುಗಳು ಕೊಡ್ತಾ ಇರೋಂತಹ ಜ್ಞಾನನ ಪಟ್ಟಂತ ಅದನ್ನ ರಿಸೀವ್ ಮಾಡ್ಕೊಂತಾರೆ. ಪಟ್ಟಂತ ಈಗೇನು ಕ್ರಿಯೆಗೆ ಪ್ರತಿಕ್ರಿಯೆ ತೋರ್ಸೋದ್ರಲ್ಲಿ ಮೊದಲನೇ ವ್ಯಕ್ತಿಯಾಗಿ ಅವ್ರು ನಿಲ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಇದಿದೆ ಶಕ್ತಿ, ಮಾತಾಡುವಂತಹ ಪ್ರಜ್ಞೆ, ಪ್ರತಿಯೊಂದನು ನನ್ಗೂ ಕೂಡ ಅದು ಬರ್ಬೇಕು ಅಂತ ನಾನು ಹೇಮಾ ಮೇಡಮ್ ಹೇಳ್ತಾ ಇದ್ದೀನಿ. ನನಗೂ ಆ ಟೆಕ್ನಿಕ್ ಹೇಳ್ಕೊಡಿ. ಇಲ್ಲ ಗುರುಜಿ, ಇನ್ನೂ ಜಾಸ್ತಿ ಬರ್ಬೇಕು ಅಂತ, ಸಾಕಾಗ್ತಾ ಇಲ್ಲ. ಬರುತ್ತೆ, ಖಂಡಿತ ಬರುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ವೆಂಕಟರಮಣ. ನಮಸ್ತೆ ಗುರುಜಿ. ನಮಸ್ತೆ. ಧ್ಯಾನಕ್ಕೆ ಸೇರಿದ್ಮೇಲೆ ನನಗೆ ಭಾರಿ ಟೆನ್ಷನ್ ಇರ್ತಾ ಇತ್ತು. ಬರೀ ಅನೆಸೆಸರಿ ಥಿಂಕ್ ಮಾಡ್ತಾ ಇದ್ದೆ, ಬರೀ ಯೋಚನೆಗಳು ಬರ್ತಾ ಇತ್ತು, ನಿದ್ದೆ ಬರ್ತಾ ಇರ್ಲಿಲ್ಲ. ನೈಟ್ ಟೈಮ್ ರಾತ್ರಿ 12 ಗಂಟೆ ಮೊಬೈಲ್ ನೋಡ್ಕೊಂಡು ಇರ್ತಾ ಇದ್ದೆ. ಮತ್ತೆ ಬೆಳಗ್ಗೆ ಎದ್ದೊಳದ್ರೆ 4 ಗಂಟೆ 5 ಗಂಟೆಗೆಲ್ಲ ಇದ್ದು ವಾಕಿಂಗ್ ಹೋಗುವಾಗ ಬರೀ ಕಾಮೆಂಟ್ಸ್. ಆ ಕಾಮೆಂಟ್ಸ್ ಇಂದ ನಮ್ಗೇನು ಯೂಸ್ ಇಲ್ಲ. ಆದ್ರೆ ಸುಮ್ನೆ ಹೋಗ್ತಾ ಇದ್ರು ನಾವು ತಲೆಯಲ್ಲಿ ವಿಪರೀತ ಯೋಚನೆಗಳು, ಯಾವ್ದಾವ್ದೋ ವಿಷಯದ ಬಗ್ಗೆ ನಮ್ಮಷ್ಟು ನಾವೇ ಚರ್ಚೆ ಮಾಡ್ಕೊಂಡಂಗೆ ನಡೀತಾ ಇತ್ತು. ಆದ್ರೆ ಈ ಧ್ಯಾನಕ್ಕೆ ಬಂದು ಕೂತ್ಕೊಂಡ್ಮೇಲೆ ಆ ಯೋಚನೆಗಳಿಗೆಲ್ಲ ಸ್ವಲ್ಪ ಬ್ರೇಕ್ ಆಗಿದೆ. ಮೋಸ್ಟ್ಲಿ ಅನಿಸ್ತದೆ ನನಗೆ ಮೈಂಡ್ ಫುಲ್ ರೆಸ್ಟ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆದ್ರಿಂದ ಅದಕ್ಕಂತೂ ನಮ್ಗೆ ಯಾವ್ದು ಸೈಡ್ ಎಫೆಕ್ಟ್ಸ್ ಆಗಲಿ ಯಾವ್ದು ಏನಿಲ್ಲ, ಟ್ಯಾಬ್ಲೆಟ್ಸ್ ಏನಿಲ್ಲ. ನಿದ್ದೆ ಮಾತ್ರ ಸಂಪೂರ್ಣವಾಗಿ ಇನ್ ಟೈಮ್ ನಿದ್ದೆ ಮಾಡ್ತಾ ಇದ್ದೀನಿ. ಈಗ 4 ಗಂಟೆಗೆ ಎದೊಳ್ತೀನಿ. ಮತ್ತೆ ಸಾಯಂಕಾಲ ರಾತ್ರಿ ಮಲ್ಕೊಳ್ಬೇಕಾದ್ರೆ 9:30 10 ಗಂಟೆಗೆಲ್ಲ ಮಲಗ್ತಾ ಇದ್ದೀನಿ. ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇದೆ. ಭಾರಿ ರೆಸ್ಟ್ ಆಗ್ತಾ ಇದೆ ಗುರುಜಿ. ತುಂಬಾ ಧನ್ಯವಾದಗಳು ನಮ್ಗೆ. ಈ ಒಂದು ಮೆಡಿಟೇಷನ್ ಇಂದ ನನಗೆ ತುಂಬಾ ಅನುಕೂಲನೇ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನ ಸ್ವಲ್ಪ ಯೋಚನೆಗಳು ಬರ್ತಾನೆ ಇದೆ ಗುರುಜಿ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಅಲ್ಲ, ಯೋಚನೆಗಳು ಬಂದ್ರೆ ಈಗ ಶ್ವಾಸನ ಗಮನಿಸಿ ಶಾಂತಿ ಮಾಡ್ಕೋಬೇಕು.
ಅದು ಸ್ವಲ್ಪ ಕಷ್ಟ ಆದ್ರೆ ನಿಮ್ಗೆ ಇದು ಈಸಿ ಮೆಥಡ್ ಅಲ್ಲ. ಕಣ್ಣು ಮುಚ್ಕೊಳ್ಳಿ, ಶ್ವಾಸ ತಗೊಳ್ಳಿ ಅಷ್ಟೇ. ನಾನು ಹೇಳ್ತಾರೆ ಒಂದು ದೀರ್ಘ ಶ್ವಾಸ ತಗೊಳ್ಳಿ, ನಿಮ್ಮ ಬಾಡಿ ಪಾರ್ಟ್ಸ್ ಅನ್ನು ಗಮನಿಸ್ತಾ ಹೋಗಿ. ಅದು ಕೆಳಗೆ ಲಾಸ್ಟ್ ಪಾದ ಕಡೆ ಹೋಗೋ ಟೈಮಿಗೆ ನಿಮ್ಮ ಯೋಚನೆಗಳು ಜೀರೋ. ಹಾ ಸರಿ ಗುರುಜಿ. ಅವಾಗ ಅವಾಗ ಬೇಕಂದ್ರೆ ಹಾಗೆ ಕೂತ್ಕೊಂಡು ಶ್ವಾಸನ ಗಮನಿಸ್ತಾ ಧ್ಯಾನಕ್ಕೆ ಹೋಗಿ, ಅಷ್ಟೇ ಅಲ್ವಾ? ಹೌದು, ಹ್ಮ್. ಸುಮ್ನೆ ಹೋಗೋದು, ಅಲ್ಲೆಲ್ಲ ಕೂತ್ಕೊಳ್ಳೋದು, ಯಾವ್ದಾವ್ದೋ ಬಗ್ಗೆ ಮೀಟಿಂಗ್ ಮಾಡೋದು, ಹಾ, ಹೌದು. ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇವಾಗ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗಿದೆ. ಆದ್ರೆ ಇದೊಂದು ಕೂತ್ಕೊಂಡು ಗಮನಕ್ಕೆ ನೀವು ಶ್ವಾಸ ಕಡೆ ಗಮನ ಕೊಡಿ, ಶ್ವಾಸ ಮೇಲೆ ಗಮನ, ಧ್ಯಾನಕ್ಕೆ ಹೋಗಿ ಅಂತಂದ್ರೆ ಅದು ಇಟ್ಕೊಂಡ ತಕ್ಷಣವೇ ಯೋಚನೆಗಳು ಶುರು ಆಗುತ್ತೆ ಒಳಗಡೆಯಿಂದ. ಗುರುಜಿ. ಅವಾಗ ಧ್ಯಾನ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಂತಾರೆ, 10 ನಿಮಿಷ ಕೂತ್ಕೊಂಡು ಎದ್ದೋಲ್ತಾರೆ. ಹಾ ಹೌದು ಗುರುಜಿ. ಅದು ತಪ್ಸ್ಕೋಬೇಕಂದ್ರೆ, ಆ ಯೋಚನೆಗಳಿಂದ ತಪ್ಸ್ಕೋಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಗಮನ ಅಂದ್ರೆ ಕಣ್ಣು ಮುಚ್ಕೊಂಡು ಗಮನ ಒಂದು ದೀರ್ಘ ಶ್ವಾಸ ತಗೊಂಡೋದು, ಒಂದು ಶ್ವಾಸ ಆ ರೀತಿಯಲ್ಲಿ 7 ಶ್ವಾಸಗಳಲ್ಲಿ ನಾನು 7 ಶ್ವಾಸದಲ್ಲಿ ಇಡೀ ಬಾಡಿಯನ್ನು ಒಳಗಡೆ ನಿಮ್ಮ ಅಂತರದಲ್ಲಿ ಸ್ಕ್ಯಾನ್ ಮಾಡ್ಕೊಂತ ಹೋದ್ರೆ ನಿಮ್ಮ ದೇಹಕ್ಕೆ ನೀವು ಚೆನ್ನಾಗಿ ಕನೆಕ್ಟ್ ಆಗ್ತೀರಾ. ಓಕೆ, ಪ್ರಾಣಶಕ್ತಿ ಚೆನ್ನಾಗಿ ಫ್ಲೋ ಆಗುತ್ತೆ, ಪ್ರತಿ ಅವಯವ ಫ್ಲೋ ಆಗುತ್ತೆ, ರೋಗಗಳು ಹೋಗುತ್ತೆ. ಅದೇ ರೀತಿಯಲ್ಲಿ ಯೋಚನೆಗಳು ನಿಂತು ಹೋಗ್ತದೆ, ಯೋಚನೆಗಳು ಸ್ಟಾಪ್ ಆಗ್ಬಿಡ್ತದೆ ಅಲ್ವಾ? ಆವಾಗ ನೀವು ಧ್ಯಾನಕ್ಕೆ ಹೋಗಿ, ತುಂಬಾ ಅದ್ಭುತವಾಗಿ ಆಗುತ್ತೆ ಅಷ್ಟೇ. ಸರಿ ಗುರುಜಿ, ಧನ್ಯವಾದಗಳು. ರೈಟ್. ತುಂಬಾ ನಾಗರತ್ನ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಇವತ್ತು ನೀವು ಹೇಳ್ಕೊಟ್ಟಿದ್ದು ಈ ದಿನ ತುಂಬಾ ಒಳ್ಳೆ ಟೈಮ್. ತುಂಬಾ ನಮಗೆ ಅರ್ಧ ಗಂಟೆನೇ ಬೇಕೇನೋ ಧ್ಯಾನಕ್ಕೆ ಅಂತ ಅನ್ಕೋತಾ ಇದ್ವಿ. ಅದ್ರ ಬದಲು ನಮ್ಮ ಶರೀರನ ನಾವು ಅಬ್ಸರ್ವ್ ಮಾಡ್ಕೊಂಡು ಒಂದು 10 ನಿಮಿಷದಲ್ಲಿ ಬೇಕಾದ್ರೂ ರಿಲ್ಯಾಕ್ಸ್ ಆಗ್ಬೋದು. ಮೈಂಡ್ಗೆ ರೆಸ್ಟ್ ಕೊಟ್ಟು ನಾವೇನ್ ಮಾಡ್ತಾ ಇದೀವಿ ಆ ಕಡೆ ಗಮನ ಕೊಟ್ರೆ ಅದು ನಮ್ಗೆಲ್ಲ ಅದು ಒಂದು ಪೇನ್ ಇದ್ರೆ ಆ ಪೇನ್ ಕಡೆಗೆ ಗಮನ ಕೊಟ್ಕೊಂಡು ಉಸಿರು ತಗೊಂಡು ಇದು ಮಾಡೋದನ್ನ ಹೇಳ್ಕೊಟ್ರು ಮೇಡಮ್ ಸರ್. ಅದು ತುಂಬಾ ಉಪಯೋಗ ಬರುತ್ತೆ ಅಂತ ಅನ್ಸುತ್ತೆ. ನಾನು ಅದೊಂದು ತುಂಬಾ ಅರ್ಧ ಗಂಟೆ ಟೈಮ್ ನನಗೆ ಸಿಗ್ಲಿಲ್ಲ ಅಂದಾಗ ಅಯ್ಯೋ ಧ್ಯಾನ ಕೂತ್ಕೊಳ್ಳಿಲ್ಲ ಅನ್ನೋದೊಂದು ಯೋಚನೆ ಬರ್ತಿತ್ತು. ಅದನ್ನ ತಪ್ಸೋದಿಕ್ಕೆ ಇದೊಂದು ದಾರಿ ಹೇಳ್ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ಗುರುಜಿ. ಇದು ಒಂದು 5 ನಿಮಿಷದಲ್ಲೂ ನಾವು ಒಳ್ಳೆ ಮೈಂಡ್ ನ ರಿಲೀಫ್ ಮಾಡ್ಕೋಬಹುದು ಅಂತ ಇವತ್ತು ಆಯ್ತು. ತುಂಬಾ ಮಾಡ್ಕೊಂತಾನೆ ಇರ್ಬೇಕು. ಒಂದು ಗಂಟೆಗೂ ಒಂದ್ಸರಿ ಈ ತರ ಮಾಡ್ಬೇಕು. ಮಾಡಿದ್ರೆ ಏನಾಗತ್ತೆ, 1 ಗಂಟೆದಲ್ಲಿ ಅನೇಕ ಯೋಚನೆ ಬಂದಿರ್ತದೆ. ಒಂದು 10% ಮಾತ್ರ ನಮ್ಮ ಸಂಬಂಧ ಇರೋದು, ಮಿಕ್ಕಿದೆಲ್ಲ ಈ ಭಾಗವತ ಒಂಥರ ಪಾಸ್ಟ್ ಫ್ಯೂಚರು ಎಲ್ಲ ನಮ್ಮ ಒಂಥರ ಕಲ್ಮಶ ಮಾಡ್ಬಿಡ್ತದೆ, ಪೂರ್ತಿ ಮಾಲಿನ್ಯ ಮಾಡತ್ತೆ. ಅದೆಲ್ಲ ತೊಲಗಿಸ್ಕೊಳ್ಳೋ ವಿಧಾನ ಒಂದು 5 ನಿಮಿಷ 3 ನಿಮಿಷ ಸಾಕು ಈ ರೀತಿಯಲ್ಲಿ ಮಾಡ್ಕೊಂಡ್ರೆ. ಓಕೆ, ಇವತ್ತಿನ 5 ನಿಮಿಷದ ಧ್ಯಾನ ತುಂಬಾ ನಮಗೆ ಉಪಯೋಗ ಆಗುತ್ತೆ ಅಂತ ಅನಿಸ್ತು. ಒಂದಿನಕ್ಕೆ ಒಂದು 5 ಸರಿ 10 ಸರಿ ಆದ್ರೂ ಮಾಡ್ಕೋಬಹುದು. ತುಂಬಾ 10 ಸರಿ ಮಾಡ್ಕೋಬಹುದು, 10 ಸರಿ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಮಲ್ಗಕ್ ಮುಂಚೆನು ಈ ತರ ಮಾಡ್ಕೊಂಡು ಮಲಗಿ, ನಿಮ್ಮ ನಿದ್ದೆ ನೋಡಿ ಹೆಂಗಿರ್ತದೆ ನೋಡ್ಕೊಳ್ಳಿ. ನಮ್ಮ ಶರೀರ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ ನಮ್ಮ ನಿದ್ದೆನೂ ಚೆನ್ನಾಗ್ ಬರುತ್ತೆ. ಸೂಪರ್. ಹೌದು. ಓಕೆ, ರೈಟ್. ಹೇಮ ಮೇಡಮ್ ಮಾತಾಡಿ. ಗುರುಜಿ ನಮಸ್ತೆ ಗುರುಜಿ. ಮೊಬೈಲ್ ನ ಹತ್ರ ಇಟ್ಕೊಂಡು ಮಲಗೋದ್ರಿಂದಾನು ಈ ಬ್ಲಡ್ ಸರ್ಕ್ಯುಲೇಷನ್ ವೇರಿಯೇಷನ್ ಆಗುತ್ತಂತೆ ಗುರುಜಿ. ತಲೆದಿಂಬಿಗೆ ಇಟ್ಕೊಳ್ಳೋದು, ಮೈ ಹತ್ರ ಇಡೋದು, ನೈಟ್ ಸ್ಕ್ರೀನ್ ನೋಡೋದು, ಇದೆಲ್ಲ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ BP ಚೇಂಜ್ ಆಗುತ್ತಂತೆ. ಹಂಗಾಗಿ ಅದನ್ನ ಸ್ವಿಚ್ ಆಫ್ ಮಾಡೋದು ಅಥವಾ ದೂರ ಇಟ್ಕೊಳ್ಳೋದು, ರೆಗ್ಯುಲರ್ ನಾವು ಅಲಾರಾಮ್ ಇಟ್ಕೊಂಡು ಬೆಳಿಗ್ಗೆ ಹೇಳೋದು ಅಥವಾ ಮೈಂಡ್ ಥಾಟ್ ಕೊಟ್ಟು ಬೆಳಿಗ್ಗೆ ಹೇಳೋದು ಉತ್ತಮ ಅಂತ ಗೊತ್ತಾಯ್ತು ಗುರುಜಿ ನನ್ಗೆ. ಆಮೇಲೆ ಗುರುಜಿ ಮೈಸೂರು ಇದ್ರ ಬಗ್ಗೆ ಬಾರ್ಕೋಡ್ ಬಂದಿಲ್ಲ, ಅಶ್ವಿನಿ ಮೇಡಮ್ ಅವರು ಕಲಿಸ್ತಾರೆ. ಈಗ ನಮ್ಮ ಗ್ರೂಪ್ ಡಿಸ್ಕಷನ್ ಆಗಿಲ್ಲ, ಇನ್ನೇನ್ ಹತ್ರ ಬಂತು, ನಾಡಿದ್ದೇ ಇರೋದ್ರಿಂದ ಕೋರ್ ಗ್ರೂಪ್ ಅಲ್ಲಿ ಕಲಿಸ್ತಾರೆ. ಯಾಕಂದ್ರೆ ಕೆಲವರು ಎಲ್ಲ ಟೈಮ್ ನೋಡಕ್ ಆಗಲ್ಲ. ಸೊ ರಿಪೀಟೆಡ್ಲಿ ಹಾಕೋದ್ರಿಂದ ಎಲ್ರಿಗೂ ನಮ್ಗಳಿಗೆ ಕಳ್ಸಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಗುರುಜಿ. ನಮಸ್ತೆ ಎಲ್ರಿಗೂ. ನಮಸ್ತೆ ಗುರುಗಳೇ. ಅದೇ ನಿದ್ದೆ ಕಡಿಮೆ ಆದ ತಕ್ಷಣ BP ಶುಗರು ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ನಿದ್ದೆ ಮಾಡಿರೋ ಟೈಮನ್ನೇ ಡೀಪ್ ಆಗಿ ನಿದ್ದೆ ಮಾಡಿದಾಗ ಆತರ ಆಗಲ್ಲ ಅಲ್ವಾ ಗುರುಜಿ? ಡೀಪ್ ಆಗಿ ನಿದ್ದೆ ಮಾಡ್ಬೇಕಂದ್ರೆ ಕನಸುಗಳು ಕಡಿಮೆ ಇರಬೇಕು. ನಿಮ್ಮ ಡೇ ಟೈಮ್ ಅಲ್ಲಿ ಮಾಡುವಂತ ಕೆಲಸ ಪ್ರಾಮಾಣಿಕಪೂರ್ವಕ ಇರ್ಬೇಕಾಗತ್ತೆ. ಒಂಥರ ಗೊಂದಲ ಜಾಸ್ತಿ ಇರಬಾರ್ದು, ಸಿಟ್ಟು ಮಾಡ್ಕೋಬಾರ್ದು, ಕೋಪ ಮಾಡ್ಕೊಳ್ಳೋದು, ಆವೇಶ ಮಾಡ್ಕೊಳ್ಳೋದು. ಡೇ ಟೈಮ್ ಅಲ್ಲಿ ಇದು ಕಡಿಮೆ ಮಾಡಿದ್ರೆ ನಿದ್ದೆ ಚೆನ್ನಾಗ್ ಆಗ್ತದೆ. ಯಾಕಂದ್ರೆ ನಿದ್ದೆದಲ್ಲಿ ಏನಾಗುತ್ತೆ, ನಾವು ಡೇ ಟೈಮ್ ಏನ್ ಮಾಡಿದೀವೋ
ಮೈಂಡ್ ಒಂಥರ ಪುನರಾವರ್ತ ಮಾಡ್ತದೆ ಎಲ್ಲ ನೈಟು. ಅದೇ. ಸೊ ಅದು ಶಾಂತವಾಗಿರ್ಬೇಕಂದ್ರೆ ಇದು ಜಾಸ್ತಿ, ಇದು ಶಾಂತವಾಗಿ ಇಟ್ಕೊಳ್ಳೋದು ಉತ್ತಮ. ಅಂದ್ರೆ ನನಗೆ ನಿದ್ದೆ ಇದೇ ಕಡಿಮೆ ಗುರೂಜಿ. ನಾನು ಮಲಗೋದೇ 11:30, ಮಾರ್ನಿಂಗು 3:30, 4ಗೆ ಎದ್ಬಿಡ್ತೀನಿ ನಾನು. ಅಷ್ಟು ಅವರ್ಸ್ ನಂದು ಡೀಪ್ ನಿದ್ದೆ. ಹೌದು, ಆಳವಾದ ಅಂದ್ರೆ ನಿದ್ರೆ, ಆಳವಾದ ನಿದ್ರೆ ಸಾಕು, ಶಕ್ತಿ ಅದೇ ಬರುತ್ತೆ. BP ಶುಗರ್ ಆತರ ಕಾಯಿಲೆ ಯಾವ್ದು ಇಲ್ಲ ನಂಗೆ. ಅದಕ್ಕೆ ನಿದ್ದೆ ಕಡಿಮೆ ಮಾಡಿದ್ರೆ ಬಂದ್ಬಿಡುತ್ತಾ ಮತ್ತೆ? ಇಲ್ಲ, ನಿದ್ದೆ ಕಡಿಮೆ ಮಾಡಿದ್ರೆ ಬರ್ತದಂತ ಆತರ ಇಲ್ಲ, ಆಳವಾದ ನಿದ್ದೆ ಬೇಕು. ಈಗ ಅದೇ ಧ್ಯಾನದಲ್ಲಿ 10 ಗಂಟೆ ಕೂತ್ಕೊಂಡಿದ್ರು ಒಂದೇ, ಆಳವಾದ ಧ್ಯಾನ ಒಂದು 2 ಗಂಟೆ ಒಂದೇ, ಎರಡು ಹೌದು. ಸಮಾನ. ಅದೇ ಧ್ಯಾನ ಮಾಡ್ತೀನಿ ಗುರುಜಿ, ನಾನು ಧ್ಯಾನ ಚೆನ್ನಾಗಿ ಮಾಡ್ಕೊಳ್ತೀನಿ. ಮತ್ತೆ ಅದಷ್ಟೇ ನಂದು ಡೀಪ್ ಇರುತ್ತೆ ನಿದ್ದೆ, ಅಂದ್ರೆ ಏನು ಎಚ್ಚರ ಆಗಲ್ಲ ಆ ತರ. ಅದೇ ಯಾವುದು ಮತ್ತೆ ಎಚ್ಚರಿಕಿಲ್ಲ, ಕನಸುಗಳಿಲ್ಲ, ಏನೂ ಇಲ್ಲ ಅಂತಂದ್ರೆ ಖಂಡಿತ ನಿಮ್ಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಲಭ್ಯವಾಗತ್ತೆ. ಮತ್ತೆ ಫುಡ್ ಅದೇ ತರ ಇರುತ್ತಲ್ಲ ಸಾತ್ವಿಕವಾಗಿ, ಮೋಸ್ಟ್ಲಿ ಅದೆಲ್ಲ ಕೌಂಟ್ ಆಗುತ್ತೆ ಅನ್ಸುತ್ತೆ. ಖಂಡಿತ ಆಗುತ್ತೆ, ಅದು ಮನಸ್ಸು ಮೇಲೆ ಪ್ರಭಾವ ಇರುತ್ತಲ್ಲ. ಹೌದು. ಆಹಾರ ಥ್ಯಾಂಕ್ ಪ್ರತ್ಯಕ್ಷವಾಗಿ ನೇರವಾಗಿ ನಿಮ್ಮ ಮನಸ್ಸು ಮೇಲೆ ಪ್ರಭಾವ ಇರುತ್ತೆ. ಹೌದು. ಥ್ಯಾಂಕ್ ಯು. ಗುರುಜಿ, ಅದೇ ತಾವ್ ಹೇಳಿದ್ದು ಊಟ ಮಾಡ್ಬೇಕಾದ್ರೆ ಲಕ್ಷ್ಯ ಕೊಡಕಂದು ಗುರುಜಿ, ನಾನು ಅದ್ ಅಬ್ಸರ್ವ್ ಮಾಡ್ತೇನೆ. ಯಾಕಂದ್ರೆ ನನಗ್ ಊಟ ಮಾಡ ತಟ್ಟೆ ತಗೊಂಡ ತಕ್ಷಣ ನನ್ಗ ನೆನಪಾಗ್ಬಿಡುತ್ತೆ 32 ಸಲ ಅಗಿಬೇಕಂತ ಅನ್ನೋದು. ಅಂದ ತಕ್ಷಣ ಅದು 24 ಸಲ ಅದು ಅಗಿಲಿ ಅಥವಾ 14 ಸಲ ಆದ್ರೂ ಅಗಿಲಿ, ಅವಾಗ ನಮ್ದು ಏನಾಗುತ್ತೆ, ಲಾಲಾರಸ ಹೆಚ್ಚಿಗೆ ರಿಲೀಸ್ ಆಗುತ್ತೆ ಗುರುಜಿ. ಅವಾಗ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಮತ್ತೆ ನೀರ್ ಕುಡಿಬೇಕಾದ್ರೂ ನೀರ್ ನಾನು ಕುಡಿಬೇಕಂತ ಹಿಂಗ ಗ್ಲಾಸ್ ಎತ್ತಿರ್ತೇನೆ, ಕುಂತ್ ಕುಡಿಬೇಕಂತ ನೆನಪಾತ್ಕೊಂಡು ಒಂದು ಗುಟ್ಟು ಕುಡಿದು ಮತ್ತೆ ಬರ್ತೇನೆ, ಅಲ್ಲಿ ಸೋಫಾ ಮೇಲೆ ಕುಂತು ನೀರ್ ಕುಡಿತೇನೆ ಗುರುಜಿ. ಅಂದ್ರೆ ಅದು ನಾನು ಫಾಲೋ ಮಾಡ್ದೆ ಅಂದ್ರೆ ಅವಾಗ ಪ್ರೆಸೆಂಟ್ ಅಲ್ಲಿ ಇರ್ಲಿಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಗುರುಜಿ. ಆಮೇಲೆ ಅದು ಅಂದ್ರೆ ನೆನಪಾಗುತ್ತೆ, ಅದು ಲಕ್ಷ್ಯ ಬರುತ್ತೆ ಅವಾಗ. ಇನ್ನೊಂದ್ ಹೇಳಿದ್ರಿ ಟಾಯ್ಲೆಟ್ ದೊಡ್ಡೇಗೌಡ್ರು ಇದು ಸೆಷನ್ ನಲ್ಲೇ ಅವರು ಶೇರಿಂಗ್ ಮಾಡ್ಕೊಂಡಿದ್ರು ಗುರುಜಿ. ನಿಜ, ಅದು ನಮ್ದು ಬಾಡಿ ಒಳಗೆ ಏನು ವೇಸ್ಟ್ ಕ್ಲೀನ್ ಆಗೋವರೆಗೆ ನಮ್ ಮೈಂಡ್ ಗೊತ್ತಿರುತ್ತೆ ಗುರುಜಿ. ಅದು ಅವಾಗ ನಮ್ಗೆ ಅದು ಆಯ್ತು ಅಂತಂದು ಅನ್ನೋ ಫೀಲಿಂಗ್ ಬರುತ್ತೆ, ಅದು ಅವಾಗ ಗಮನಿಸಿದಾಗ ಅಂತ ಅನ್ನೋದು ನನಗೂ ಗೊತ್ತಾಯ್ತು. ಅವ್ರು ಶೇರಿಂಗ್ ಮಾಡ್ಕೊಂಡಿದ್ರು, ಅದು ಗಡಿಬಿಡಿ ಎಲ್ಲ ಆಗ್ಬಾರ್ದು, ನಮ್ಗ ಫೀಲ್ ಮಾಡ್ಕೊಂಡು ಆದಾಗ ಮಾತ್ರ ನಮ್ಗೆ ಅದು ಬಾಡಿಯಿಂದ ಅದು ಎಲ್ಲಾ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು. ಅದು ನಿಜ ಗುರುಜಿ. ಅವಾಗ ನಾವು ಹಿಂಗೇನಾದ್ರೂ ಅಂದ್ರೆ ಅದು ಬೇರೆ ಕಡೆ ಪ್ಲೇಸಿಗೆ ಹೋದಾಗ ಅದು ಪ್ರಾಬ್ಲಮ್ ಆಗುತ್ತೆ ನಮ್ಗೆ, ಅದು ಫೀಲ್ ಆಗುತ್ತೆ. ನಮ್ ಮನೆಯಲ್ಲಿ ಇದ್ದಾಗ ಬೇರೆನೆ ಇರುತ್ತೆ, ಬೇರೆ ಹೋದಾಗ ಹಿಂಗ ಇರುತ್ತೆ. ಅದಂದ್ರೆ ನಾವು ಗಮನಿಸ್ತಾ ಅಂದ್ರೆ ನಮ್ಮ ಬಾಡಿಯಲ್ಲಿ ತುಂಬಾ ಸೆಲ್ಫ್ ಹೀಲಿಂಗ್ ಇದೆ ಗುರುಜಿ, ಆದ್ರೆ ನಾವು ಅದನ್ನ ಗಮನಿಸ್ತಾ ಇಲ್ಲ. ಇದು ತಾವ್ ಹೇಳ್ಕೊಡುವಂತ ತುಂಬಾ ಟೆಕ್ನಿಕ್ಗಳನ್ನ ನಾವು ಅಳವಡಿಸ್ಕೊಂಡಾಗ ಎಲ್ಲಿ ವೈದ್ಯರ ಹತ್ರ ಹೋಗೋದು ಬೇಡ ಗುರುಜಿ, ನಾವೇ ವೈದ್ಯ ಆಗೋದು. ಹೌದು ನಂದಾ ಮೇಡಮ್ ಹೇಳ್ಕೊಂಡ್, ಆದ್ರೆ ಊಟ ಮಾಡ್ತೀವಿ ಅದನ್ನು ಅಷ್ಟೇ ಪ್ರೀತಿಯಿಂದ ಊಟ ಮಾಡ್ಬೇಕಂದ್ರೆ, ನಾನು ಈ ಫುಡ್ ತಿಂದ ತಕ್ಷಣ ನನಗೆ ಇದಾಗುತ್ತೆ ಅನ್ಕೊಂಡ್ ತಿಂದ್ರೆ ಅದೇ ಆಗ್ತಾ ಇರುತ್ತೆ. ಯಾವ್ದು ತಿಂತೀವೋ ಅದನ್ನ ಪ್ರೀತಿಯಿಂದ ವಿಶ್ವಾಸದಿಂದ ತಿನ್ಬೇಕು. ನಾನು ಇದ್ ತಿಂದ್ರು ನಾನು ಆರೋಗ್ಯವಾಗಿರ್ತೀನಿ ಅನ್ಕೊಂತ ಅಪರ್ಮಿಷನ್ ಕೊಡ್ತಾ ತಿಂದ್ರೆ ಯಾವ್ದು ಬರಲ್ಲ ಮೇಡಮ್. ಅದ್ ಕರೆಕ್ಟ್. ಅದು ಕೊಡ್ಬೇಕು ಪ್ರೀತಿ. ಪ್ರೀತಿಯಿಂದ ಉಣ್ಬೇಕು, ಖುಷಿಯಿಂದ ತಿನ್ಬೇಕು ಅಂತ ಹೇಳ್ತಾರೆ. ಆಮೇಲೆ ರೂಢಿ ಮಾಡ್ಕೊಂಡು ಗುರುಜಿ, ಅದು ಬಾಡಿ ನೆನ್ಪು ಮಾಡುತ್ತೆ. ನಾವು ಊಟ ಮೊದ್ಲೇ ನೀರ್ ಕುಡಿಬೇಕಂತಿದೆಯಲ್ಲ, ನಾನೀಗ ಊಟಕ್ಕೆ ಹೋಗ್ಬೇಕು ಅನಿಸ್ದಾಗ ಒಂದ್ ಹಾಫ್ ಆನ್ ಅವರ್ ಮೊದ್ಲೇ ನಾನು ನೀರ್ ಕುಡಿಬೇಕು ಅನಿಸ್ತೆ ಗುರುಜಿ. ಅದು ರೂಢಿ ಅಂದ್ರೆ ಮಾಡ್ಕೊಂಡಾಗ ಅದು ಬಾಡಿ ನಮ್ಗೆ ನೆನಪು ಮಾಡ್ಕೊಡುತ್ತೆ. ನಾವು ರೂಢಿ ಮಾಡ್ಕೋಬೇಕು ಅದನ್ನ ಸ್ವಲ್ಪ. ಉಷಾಪಾನ ಚೆನ್ನಾಗ್ ವರ್ಕ್ ಆಗುತ್ತೆ ಗುರುಜಿ, ನಾನು ಫಾಲೋ ಮಾಡ್ತೀನಿ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸುಮಾರು ಜನಿಗೆ ಅಡ್ವೈಸ್ ಮಾಡಿದೀನಿ, ಎಲ್ರು ಫಾಲೋ ಮಾಡ್ತಾ ಇದ್ದಾರೆ ಗುರುಜಿ. ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಅದು ಉಷಾಪಾನ. ಈಗ ಮೊದ್ಲೆಲ್ಲ ಗುರುಜಿ ನಾನು ಮೊಬೈಲ್ ನೋಡೇ ಅವಾಗ ಅಂದ್ರೆ ಇದು ಬರೋಕಿನ ಪೂರ್ವದಲ್ಲಿ 12 ಗಂಟೆವರೆಗೂ ಅಂದ್ರೆ ಮೊಬೈಲ್ ನೋಡಿದ್ರು ನಿದ್ದೆ ಬರ್ತಿದ್ದಿಲ್ಲ ಗುರುಜಿ. ಈಗ ಮೊಬೈಲ್ ಇಲ್ಲ, ಇದು ವಿಡಿಯೋ ನೋಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ವಿಡಿಯೋ ನೋಡ್ಬೇಕಾದ್ರೆ ಯೂಸ್ ಮಾಡ್ತೀನಿ. ನಂತರ ಬುಕ್ ಒಂದು 12 ಗಂಟೆಗೆ ನಾನು ಮಲಗುದು ಗುರುಜಿ. 12 ಗಂಟೆಗೆ ಮಲಗಿದ್ರೆ 4 ಗಂಟೆಗೆ ಹೇಳ್ತೀನಿ ನಾನು. ಆ ಮಧ್ಯದಲ್ಲಿ ಹೊಟ್ಟೆ ಎಚ್ಚರ ಆಗುದಿಲ್ಲ ನನಗೆ, ಡೀಪ್ ನಿದ್ದೆ ಇರುತ್ತೆ. ಆಮೇಲೆ ಎಲ್ಲಾರು ಹೇಳ್ತಾರ ಗೊರಕೆ ಹೊಡಿತಾರಂತಾರ ಗುರುಜಿ, ಅಷ್ಟೊಂದು ಎಚ್ಚರ ಆಗುದಿಲ್ಲ. ಆದ್ರೆ ನಮ್ಗೆ ಮತ್ತ ಮಧ್ಯಾಹ್ನ ನಿದ್ದೆ ಮಾಡಲ್ ಗುರುಜಿ, ಡ್ಯೂಟಿಯಲ್ಲಿ ಇರ್ತೇನಿ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ, ಏನು ಸಮಸ್ಯೆ ಆಗುದಿಲ್ಲ. ಅದೊಂದು ರೂಢಿ ಆಗಿದೆ ನೋಡಿ. ಆದ್ರೆ ಬುಕ್ ಓದೋದು ರೂಢಿ ಆಗಿದೆ ಗುರುಜಿ. ಮೊಬೈಲ್ ಬಿಟ್ಟು ಬುಕ್ ಓದೋದು, ಒಂದ್ 10 ನಿಮಿಷ ಆದ್ರೂ ಬುಕ್ ಓದಿ ಮಲಗೋದು. ಎಲ್ಲ ಟೆಕ್ನಿಕಲ್ ತಾವು ಕೊಟ್ಟಿದ್ದು ಗುರುಜಿ, ತುಂಬಾ ಧನ್ಯವಾದಗಳು. ಭಾವತಾರ್ ಫೌಂಡೇಶನ್ ಎಷ್ಟು ಕೃತಜ್ಞತೆ ತಿಳಿದ್ರು ಕಡಿಮೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ನಾಗವೇಣಿ ಮೇಡಮ್ ಮಾತಾಡ್ತೀರಾ? ನಾಗವೇಣಿ ಅಡ್ಮಿಟ್ ಮಾಡ್ಕೊಳ್ಳಿ. ಈ ಕ್ಲಾಸ್ ತುಂಬಾ ಖುಷಿ ಆಗ್ತಿದೆ ನೀವು ನಡೆಸ್ತಿರೋದು ಆನ್ಲೈನ್ ಕ್ಲಾಸ್.
ಆದ್ರೆ ನಂಗೆ ಒಂದು 3 ತಿಂಗಳಿಂದನೂ ಧ್ಯಾನ ಕೂರ್ತಾ ಇದ್ದೀನಿ. ಸಂಪೂರ್ಣ ಧ್ಯಾನ ಆಗ್ತಿಲ್ಲ ನನ್ ಕೈಲಿ. ಒಂದ್ 10 ನಿಮಿಷ ಅಷ್ಟೇ, ಏನೋ ಮನಸ್ಸೊಳಗೆ ಏನು ಯೋಚನೆ ಬರ್ದಂಗೆ ಒಂದ್ 10 ನಿಮಿಷನೂ ಕೂರಕ್ ಆಗಲ್ಲ. ಒಂದ್ 10 ಸೆಕೆಂಡ್ ಕೂರ್ತಿದ್ದೀನಪ್ಪ, ಮತ್ತಾಗ ಏನಾದ್ರು ಒಂದ್ ಬಂದಿರುತ್ತೆ, ಮತ್ತೆ ಅದ್ ಬೇಡ ಅಂತ ಅನ್ನೋದು ಮತ್ತೆ ಕೂರೋದು, ಹಿಂಗೆ ಮಾಡ್ತಾನೆ ಇದ್ದೀನಿ. 1-2 ದಿನ ಮಾತ್ರ ನಿಮ್ದು ಸಂಪೂರ್ಣ ಧ್ಯಾನ 1 ಅವರ್ ಕೊಡ್ತಿರಲ್ಲ ಕ್ಲಾಸು, ಅದು ಫುಲ್ ಮುಗಿಸಿದೀನಿ ಅನ್ಸುತ್ತೆ. ಅದ್ರ ಮೇಲೆ ನಂಗೆ ಕೂರಕ್ಕೆ ಆಗಲ್ಲ. ಇವಾಗ್ಲೂ ಇವತ್ತು ಕೂತೆ ಒಂದ್ 1/4 ಗಂಟೆ ಅಷ್ಟೇ, ಆಮೇಲೆ ನಂಗೆ ಕೂರಕ್ ಆಗ್ಲಿಲ್ಲ. ಏನಕ್ಕೆ ಹಂಗಾಗ್ತಿದೆ? ಅದೇ ಮೇನ್ ಏನಂದ್ರೆ ನಮ್ಗೆ ಈ ಅಭ್ಯಾಸ ಇರಲ್ಲ. ಲಾಂಗ್ ಅವರ್ಸ್ ಕೂತ್ಕೊಳ್ಳೋದು ಎಲ್ಲರಿಗೂ ಅಭ್ಯಾಸ ಇರಲ್ಲ. ಅದನ್ನು ದೇಹಕ್ಕೆ ಅಳವಡಿಸ್ಬೇಕಂದ್ರೆ ಸ್ವಲ್ಪ ಸಮಯ ಆಗತ್ತೆ ಅಲ್ವಾ? ಆ ರೀತಿಯಲ್ಲಿ ಇರುವಾಗ ಇಂಥ ಟೆಕ್ನಿಕ್ಸ್ ನೀವು ಫಾಲೋ ಮಾಡಿ. ಓಕೆ, ನಿಮ್ಮ ಒಳಗಡೆ ನೀವು ಪ್ರವೇಶ ಮಾಡಿ ನಿಮ್ಮ ದೇಹದ ಜೊತೆಗೆ ಎಲ್ಲ ಅಂಗಾಂಗಗಳು ಹೇಳ್ಬೇಕಂದ್ರೆ ಅಣುಪರಮಾಣುಗಳು ಅಂತಂದ್ರೆ ಕೋಶಗಳು, ಪ್ರತಿ ಕೋಶವನ್ನು ಅದ್ರ ಗಮನ ಹರಿಸಿ ನಿಧಾನವಾಗಿ ನಿಮಗೆ ಹೇಗೆ ಅಭ್ಯಾಸ ಆಗತ್ತಂದ್ರೆ ನಿಮ್ಮ ಒಳಗಡೆ ನೀವು ಹೋಗುವಂತ ವಿಧಾನ ಅತಿ ಸುಲಭವಾಗತ್ತೆ ನಿಮ್ಗೆ. ಈ ಪದ್ಧತಿಗಳು ನೀವು ಪಾಲನೆ ಮಾಡ್ತಾ ಇರ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಇವತ್ತು ಪದ್ಧತಿ ಹೇಳ್ಕೊಟ್ಟಿದ್ದು ಅದಕ್ಕೆ. ತುಂಬಾ ಜನ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಯೋಚನೆಗಳು ಬರುತ್ತೆ, ಹೆಚ್ಚಾಗತ್ತೆ, ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಇನ್ನು ಎದ್ದೋಗ್ಬೇಕಂತ ಅನಿಸ್ತಾ ಇರ್ತದೆ. ಯಾಕಂದ್ರೆ ಆ ಶಾಂತಿ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಅದೇ ತರ ಫೀಲಿಂಗ್ ಬರೋದು. ಅವಾಗ ಈ ತರ ಟೆಕ್ನಿಕ್ಸ್ ಮಾಡಿದ್ರೆ ನಿಮ್ಮಲ್ಲಿ ಆ ಶಾಂತಿ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಇಷ್ಟು ರಿಲ್ಯಾಕ್ಸ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಿಧಾನವಾಗಿ ನಾವು ಶ್ವಾಸ ಕಡೆ ಗಮನ ಕೊಟ್ಟು, ಶ್ವಾಸ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಆಗ್ಲೇ ಶಾಂತಿ ಆಗಿರ್ತೀರಾ, ಅಂದ್ರೆ ಪೂರ್ತಿ ರಿಲ್ಯಾಕ್ಸ್ ಆಗಿರ್ತೀರಾ, ನಿಶ್ಚಲ ಸ್ಥಿತಿಗೆ ಹೋಗಿರ್ತೀರಾ. ಹಾಗೆ ನೀವು ಹೊರಗಡೆ ಹೋಗಿ ಶೂನ್ಯ ಕಡೆ ಹೋಗ್ತಾ ಇರಿ ಅಷ್ಟೇ. ಅದೇ ಧ್ಯಾನ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಮಾಡಿ. ಈಗ ಶ್ವಾಸ ಕೊಟ್ರೆ ಶ್ವಾಸನ ಹಿಡ್ಕೊಂಡೆ ಅಂದ್ರೆ ಎಲ್ಲಿ ಶ್ವಾಸ, ಏನ್ ಹಿಡ್ಕೊಳ್ಳೋದು, ಏನು ಗಮನಿಸೋದು ಅರ್ಥ ಆಗ್ತಾ ಇಲ್ವಲ್ಲ, ಅದ ಗೊಂದಲದಲ್ಲಿ ಕೊನೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದೋಗೋದು, ಇದೆಲ್ಲ ಬೇಡ. ಆ ರೀತಿಯಲ್ಲಿ ಆಗ್ತಾ ಇದೆ ಅಂದ್ರೆ ಯಾರಿಗಾದ್ರೂ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ನಮ್ಮ ಪೂರ್ತಿ ಗಮನ ನಮ್ಮ ದೇಹದ ಅಂಗಾಂಗಗಳಿಗೆ, ಜೀವಕೋಶಗಳು ಕೊಡ್ತಾ ಹೋದ್ರೆ ನಮ್ಮಲ್ಲಿ ನಾವು ಪ್ರವೇಶ ಮಾಡ್ತೀವಿ. ಬಾಹ್ಯ ಕಡೆಯಿಂದ ಆಂತರಿಕಕ್ಕೆ ಪ್ರಯಾಣ ಅತಿ ಸುಲಭವಾಗತ್ತೆ. ಆದ್ರೆ ಈಗ ಪರವಾಗಿಲ್ಲ ಗುರುಜಿ, ಧ್ಯಾನ ಕೂತ್ಮೇಲೆ ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಿದೆ. ಮತ್ತೆ ತುಂಬಾ ಭಯ ಅನ್ಸೋದು, ಒಂದೊಂದ್ ಸುಮ್ನೆ ಸಡನ್ ಆಗಿ ಬೆವರೋದು, ಸಡನ್ ಆಗಿ ಭಯ ಅನ್ಸೋದು ಎಲ್ಲ ಕಡಿಮೆ ಆಗ್ತಿದೆ ಅಂತ ಅನ್ಕೋತೀನಿ. ರೈಟ್. ಆ ಭಯ ಅನ್ಸಿದೆ ಅಂದ್ರೆ ನೀವು ಅವಾಗ ಏನ್ ಮಾಡ್ಬೇಕಂದ್ರೆ ನಿಮ್ಮ ಮೂಲಾಧಾರದ ಮೇಲೆ ಗಮನ ಹರಿಸಿ ಅಲ್ಲಿ ಸ್ವಲ್ಪ ಬ್ರೀತಿಂಗ್ ತಗೊಂತ ಈ ಭಯ ಎಲ್ಲ ಹೋಗಲಾಡಿಸ್ತಾ ಇದೀನಿ, ಹೋಗಿದೆ ಅಂತ ಹೇಳ್ಬಿಟ್ಟು ಆ ಗಮನ ಇಟ್ಸ್ಕೊಂಡು ಸ್ವಲ್ಪ ಈಗ ಹಗಲ್ ಟೈಮಲ್ಲಿ, ಧ್ಯಾನ ಸಮಯದಲ್ಲಿ ಇಲ್ಲ ಅಂದ್ರೂ ಹಗಲ್ ಟೈಮಲ್ಲಿ ಒಂದು 5-5 ನಿಮಿಷ ಅವಾಗ ಒಂದು 2 ಗಂಟೆಗೊಂದ್ಸರಿ 5-5 ನಿಮಿಷ ಆತರ ಧ್ಯಾನ ಮಾಡ್ತಾ ಹೋದ್ರೆ ಅದನ್ನು ಕ್ಲೀನ್ ಆಗ್ತದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿ ಎಲ್ಲ ಕ್ಲೀನ್ ಆಗ್ತದೆ. ನಂಗೆ ಒಂದ್ ಸರ್ಜರಿ ಇತ್ತು ಗುರುಜಿ, ಇತ್ತೀಚೆಗೆ ಒಂದ್ 6 ತಿಂಗಳ ಹಿಂದೆ. ಆ ಸರ್ಜರಿಯಿಂದ ಬಂದಿದ್ ಭಯ ಇನ್ನೂ ಹೋಗಿಲ್ಲ ನನಗೆ. ಅದು ಹೋಗತ್ತೆ. ಅದು ಈ ರೀತಿಯಲ್ಲಿ ಮಾಡ್ಬೇಕು. ಒಂದ್ 3 ತಿಂಗಳು ಫುಲ್ ಹಗಲು ರಾತ್ರಿ ನಿದ್ರೆನೆ ಬಂದಿರ್ಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಇದು ಧ್ಯಾನ ಅಲ್ಲ, ಇದು ಒಂಥರ ಗಮನಿಕೆ ಅಂತ. ಓಕೆ, ಹಾಯ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಈ 2 ಕೈಗಳು ಜ್ಞಾನ ಮುದ್ದಲ್ಲಿ ಇಟ್ಕೊಂಡು ನಿಮ್ಮ ಎಲ್ಲಿ ಆಪರೇಷನ್ ಆಗಿದೆ, ಓಕೆ, ಅಲ್ಲಿಗೆ ಗಮನ ಇಟ್ಸ್ಕೊಂಡು ಬ್ರೀತಿಂಗ್ ತಗೊಳ್ಳಿ. ಈ ಬ್ರೀತಿಂಗ್ ತಗೋತಾ ಇರುವಾಗ ಆ ಬ್ರೀತಿಂಗ್ ಇಂದ ಆ ಪ್ರಾಣಶಕ್ತಿ ಅಲ್ಲಿ ಹರಿತಾ ಇದೆ, ಅಲ್ಲಿ ಪ್ರವೇಶ ಆಗ್ತಾ ಇದೆ, ಆ ದೇಹದ ಅಂಗಕ್ಕೆ ಪೂರ್ತಿ ಅಲ್ಲಿ ವ್ಯಾಪ್ತಿಸ್ತಾ ಇದೆ. ಅಲ್ಲಿ ಇರುವಂತ ಜೀವಕೋಶಗಳು ಆ ಅಂಗದಲ್ಲಿರುವಂತ ಪ್ರತಿ ಜೀವಕೋಶಗಳು ಈಗ ಉತ್ತೇಜಿತ ಆಗ್ತಾ ಇದೆ ಅಂತ ಆ ರೀತಿಯಲ್ಲಿ ನಿಮ್ಮ ಭಾವನೆಗಳು ಇಟ್ಕೊಂಡು ಅಲ್ಲಿ ಸ್ವಲ್ಪ ಹಾಗೆ ಗಮನ ಡೀಪ್ ಆಗಿ ಇಟ್ಕೊಂಡು ಹಾಗೆ ಕೂತ್ಕೊಂಡ್ರೆ ಆ ಅವಯವ ನಿಧಾನವಾಗಿ ಒಳಗಡೆ ಇರುವಂತ ಎಲ್ಲ ಅಡೆತಡೆಗಳನ್ನು ತೊಲಗಿಸ್ಕೊಂಡು ಆ ನಕಾರಾತ್ಮಕಗಳೆಲ್ಲ ಹೋಗಿ ಆ ಅಂಗ ಮತ್ತೆ ಪುನರ್ಜೀವನ ಆಗತ್ತೆ. ಗೊತ್ತಾ? ಅಂತ ಅದ್ಭುತವಾದ ಕೆಲಸ ಮಾಡುತ್ತೆ ಇದು. ಈ ರೀತಿಯಲ್ಲಿ ಮಾಡಿದೆ ನಮ್ಮ ಲೂಯಿಸ್ ಹೇ ಮೇಡಮ್. ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್ ಅಂತ ಹೇಗ್ ಮಾಡಿದೆ ಅಂತ ಹೇಳ್ಕೊಂಡಿದ್ದೀನಿ. ಇದೇ ಆಗಿರೋದು. ಅವರ ಕ್ಯಾನ್ಸರ್ನು ಹೋಗಲಾಡಿಸ್ಕೊಂಡಿದ್ದಾರೆ ನೋಡಿ. ಈ ರೀತಿಯಲ್ಲಿ ಮಾಡಿ ಹೋಗಲಾಡಿಸೋದು, ಇನ್ನು ಯಾವುದೂ ಇಲ್ಲ. ನಿತ್ಯ ಮಾಡ್ಬೇಕು ಗುರುಜಿ, ಡೈಲಿ ಮಾಡ್ಬೇಕಾ? ಡೈಲಿ ಮಾಡ್ಬೇಕು. ಡೈಲಿ 1-2 ಸರಿ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಆಪರೇಷನ್ ಆಗಿದೆಯೋ ಆ ಅಂಗಗಳನ್ನು ನೀವು ಸರಿಪಡಿಸ್ಕೋಬೇಕಂದ್ರೆ, ಸ್ವಸ್ಥತೆ ಮಾಡ್ಕೋಬೇಕಂದ್ರೆ ಈ ರೀತಿಯಲ್ಲಿ ಕಣ್ಣು ಮುಚ್ಕೊಂಡು ಜ್ಞಾನ ಮುದ್ದಲ್ಲಿ ಕೂತ್ಕೊಂಡು ನಿಮ್ಮ ಡೀಪ್ ಬ್ರೀತಿಂಗ್ ತಗೊಂಡವಾಗ ಈ ಬ್ರೀತಿಂಗ್ ತಗೊಂಡ ಈ ಶಕ್ತಿ ಅಂದ್ರೆ ಪ್ರಾಣಶಕ್ತಿ ನನಗೆ ಆ ದೇಹಕ್ಕೆ ಪ್ರವೇಶ ಆಗ್ತಾ ಇದೆ, ಅಲ್ಲಿ ನೀಟಾಗಿ ಹರಿತಾ ಇದೆ ಅಂತ ಆ ಭಾವನದಲ್ಲಿ ಇಟ್ಕೊಂಡು ಅಲ್ಲೇ ಪೂರ್ತಿ ಗಮನ ಅಲ್ಲಿ ಕೊಟ್ಕೊಂಡು ಅಲ್ಲಿ ಪ್ರತಿ ಸೆಲ್ಲನ್ನು ಈಗ ಉತ್ತೇಜಿತ ಆಗ್ತಾ ಇದೆ. ಅದು ಒಂಥರ ಪುನರ್ಜೀವನ ಬರ್ತಾ ಇದೆ, ಆರೋಗ್ಯವಂತವಾಗ್ತಾ ಇದೆ, ಸುಸ್ಥ ಆಗ್ತಾ ಇದೆ ಅಂತ
ಹೇಳ್ಕೊಂತ ಅಫರ್ಮೇಶನ್ ಹೇಳ್ಕೊಂತ ಒಂದು 5 ನಿಮಿಷ ಕೂತ್ಕೊಂಡ್ರೆ ಸಾಕು. ಕ್ಲೀನ್ ಸರಿ ಗುರುಜಿ. ಆಗ್ಬಿಡ್ತದೆ. ವೇಗವಂತವಾಗಿ ನೀವು ಚೇತರಿಸ್ಕೊಳ್ಳೋದು ಅದರಲ್ಲಿ ಏನು ಡೌಟೇ ಇಲ್ಲ. ಓಕೆ, ರೈಟ್. ಓಕೆ, ಎಸ್ ನಂದಾ ಮೇಡಮ್. ಆಯ್ತು ಮೇಡಮ್. ಲಕ್ಷ್ಮೀಕಾಂತ ಮೇಡಮ್ ಮಾತಾಡ್ತೀರಾ? ಮಾತಾಡ್ದೆ, ಬೇರೆ ಏನಾದ್ರು ಮಾತಾಡ್ಬೇಕಾ? ಅದೇ ಮಾತಾಡ್ತಾರ ಅಂತ ಕೇಳಿದೆ. ಲಕ್ಷ್ಮೀ ದೇವಿ ಮೇಡಮ್ ಮಾತಾಡ್ತಾರೆ, ಮಾತಾಡಿ. ಮೇಡಮ್ ಏನಿಲ್ಲ ಸರ್, ನಾನು ಸುಮ್ಮನೆ ಅವಾಗೊಂದು ಸಜೆಷನ್ ಹೇಳ್ತೀನಿ, ಬೇರೆ ಭಾವಿಸ್ಬೇಡಿ ಮೇಡಮ್. ನೀವು ಥಾಟ್ ಕೊಡಿ ಮೇಡಮ್, ಅದಕ್ಕೆ ನೀವು ಸರಿ ಹೇಳ್ದಂಗೆ ಮಾಡಿ. ಆ ಟೆಕ್ನಿಕ್ ಜೊತೆ ನೀವು ಯಾವ ಅಂಗಕ್ಕೆ ನೀವು ಅದನ್ನ ಥಾಟ್ ಕೊಡಿ. ಯು ಆರ್ ಮೈ ಫ್ರೆಂಡ್ ಅಂತೇಳಿ, ಐ ಲವ್ ಯು ಅಂತೇಳಿ ಮೇಡಮ್, ಯು ಆರ್ ಹೆಲ್ತಿ ಅಂತೇಳಿ, ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ನಂಗೆ ಈ ಥರ ಅನುಭವ ಆಗಿದೆ. ಅದೇ ಜಾಗಕ್ಕೆ ಯು ಆರ್ ಮೈ ಫ್ರೆಂಡ್, ಯು ಆರ್ ಹೆಲ್ತಿ, ಐ ಲವ್ ಯು ಅಂತ ಹೇಳ್ತಾ ಬನ್ನಿ ಮೇಡಮ್, ತುಂಬಾ ಒಳ್ಳೇದಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು. ನಮಸ್ತೆ. ವೆರಿ ಗುಡ್. ಪ್ರೀತಿಸೋದು, ಪ್ರೀತಿ, ಸ್ವಯಂ ಪ್ರೀತಿ. ಬಾಡಿ ಪಾರ್ಟ್ಸ್ ಗೆ ಗ್ರಾಟಿಟ್ಯೂಡ್ ಕೊಡೋದು ಗುರುಜಿ, ಒಳ್ಳೆ ಟೆಕ್ನಿಕ್ ಅದು. ಯಾಕಂದ್ರೆ ಐ ಲವ್ ಮೈ ಬಾಡಿ, ಐ ಥ್ಯಾಂಕ್ ಮೈ ಬಾಡಿ ಅಂತ ಹೇಳ್ಕೊಂಡು ಯೂನಿವರ್ಸ್ ಸರೆಂಡರ್ ಆಗಿ, ಆ ಯೂನಿವರ್ಸ್ ಇಂದ ಎಲ್ಲ ಶಕ್ತಿ ನಮ್ ದೇಹ ಕರೀತಿದೆ. ಎಸ್ಪೆಷಲಿ ಯಾವ ಪಾರ್ಟ್ ಇದೆ ಆ ಪಾರ್ಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ನಾನು ಆರೋಗ್ಯವಂತಳಾಗಿದ್ದೇನೆ, ಆನಂದದಿಂದ ಇದ್ದೇನೆ, ಸಮೃದ್ಧಿ ನನ್ನ ಕಡೆಗೆ ಹರಿದು ಬರುತ್ತಿದೆ ಅಂತ ಹೇಳಿ ಯೂನಿವರ್ಸ್ಗೆ 2 ಕೈ ಎತ್ತಿ ಮೇಲೆ ಸರೆಂಡರ್ ಏನಾಗತ್ತಂದ್ರೆ ಅದು ಹೇಳ್ಕೊಂಡಿದ ಮೇಲೆ ಸುಮ್ನೆ ಗಮನ ಶೂನ್ಯಕ್ಕೆ ಹೋಗ್ಬೇಕು. ಮತ್ತೆ ಹಾಗೆ ನಾವು ಹೇಳ್ಕೊಂತ ಇದ್ರೆ ಮತ್ತೆ ಅದೊಂಥರ ಥಾಟ್ ಅಂದ್ರೆ ಮೈಂಡ್ ಕೆಲಸ ಜಾಸ್ತಿ ಆಗ್ತದೆ. ಅಲ್ಲಿ ಮೈಂಡ್ ಮತ್ತೆ ಶೂನ್ಯಗೊಳಿಸ್ಬೇಕು. ಅಂದ್ರೆ 1, 2, 3 ಸರಿ ನಾವು ಅಫರ್ಮೇಶನ್ ಕೊಟ್ಕೊಂಡಿದ್ಮೇಲೆ ಸುಮ್ನೆ ಕೂತ್ಕೊಂಡು ಅಲ್ಲಿ ಗಮನ ಇಟ್ಕೊಂಡು ಹಾಗೆ ಕೂತ್ಕೊಂಡ್ರೆ ಅಲ್ಲಿ ಏನಾಗತ್ತಂದ್ರೆ ಈ ವಿಶ್ವಶಕ್ತಿ ಅನ್ನೋದು ಅಲ್ಲಿಗೆ ಪ್ರವಾಹ ಆಗ್ತಾ ಇರ್ತದೆ. ನಾವು ಮೈಂಡ್ ಅಲ್ಲಿ ಯಾವುದೇ ಶಕ್ತಿಯನ್ನು ಅಡೆತಡೆ ಮಾಡಬಾರ್ದು. ಮತ್ತೆ ಈಗ ಅದ್ ಅನ್ಕೊಂತಾನೆ ಇದ್ರೆ ಒಂಥರ ಈ ಕ್ರಿಶ್ಚಿಯನ್ಸ್ ಪ್ರೇಯರ್ ಹೇಳ್ತಾ ಇರ್ತಾರೆ ನೋಡಿ, ಆತರ ಆಗ್ಬಿಡ್ತದೆ. ಮತ್ತೆ ನಾವು ಆತರ ಆಗ್ತೀವಿ, ಆತರ ಆಗ್ಬಾರ್ದು. ಒಂದ್ಸಾರಿ ಹೇಳ್ಬಿಟ್ಟು ಪೃಥ್ವಿಯಿಂದನೂ ಹರಿತಿದೆ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರೆ ಬಾಡಿ ಮೂವ್ಮೆಂಟ್ ವೈಬ್ರೇಷನ್ಸ್ ಗೊತ್ತಾಗುತ್ತೆ ಸರ್. ಹೌದು, ಆ ಅಂಗಕ್ಕೆ ಗಮನ ಕೊಟ್ಕೊಂಡು ಆ ಅಂಗದ ಆ ಸುತ್ತನೇ ಗಮನ ಇಟ್ಕೊಂಡು ಕೂತ್ಕೊಂಡ್ರೆ ಸೈಲೆಂಟ್ ಆಗಿ ಶೂನ್ಯದಲ್ಲಿ ಹೋದ್ರೆ ಅವಾಗ ನೇರವಾಗಿ ಹೀಲಿಂಗ್ ಆಗುತ್ತೆ. ಎಸ್, ಶಾರದಾ ಮೇಡಮ್ ಮಾತಾಡಿ. ಮಾತಾಡಿ ಮ್ಯಾಮ್, ಕೊನೆ ಅನಿಸಿಕೆ ಮಾತಾಡಿ. ಮಾತಾಡಿ ಮೇಡಮ್. ಶಾರದಾ ಮೇಡಮ್, ಶಾರದಾ ಪಾಟೀಲ್. ಇದೆಲ್ಲ ಅತಿ ಸುಲಭ ವಿಧಾನಗಳು. ಯಾವ ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ಯಾವುದೇ ಅಸ್ವಸ್ಥ ಇದ್ರೆ ಆರಾಮಾಗಿ ಮನೆಯಲ್ಲೇ ಕ್ಯೂರ್ ಮಾಡಿಕೊಂಡು ಎಲ್ಲರೂ ಸ್ವಸ್ಥವನ್ನು ಹೊಂದಬಹುದು ಅಂತ ಈ ಅದ್ಭುತ ಪ್ರಯತ್ನಗಳು ನಾವು ಮಾಡ್ತಾ ಇರ್ತೀವಿ. ಇನ್ನೂ ಅನೇಕ ಟೆಕ್ನಿಕ್ಸ್ ಇರುತ್ತೆ, ಹೇಳ್ತಾನೆ ಹೋಗ್ತೀವಿ ಅನೇಕ ರೀತಿಯಲ್ಲಿ. ಸೊ ನಾವು ಸ್ವಸ್ಥತೆ ಅನ್ನೋದು ಈ ಹೋಲಿಸ್ಟಿಕ್ ವೆಲ್ನೆಸ್ ಭಾಗವಾಗಿ, ಸಮಗ್ರ ಸ್ವಾಸ್ಥ್ಯ ಭಾಗವಾಗಿ ಇವೆಲ್ಲಾನು ಕೆಲಸ ಮಾಡುತ್ತೆ. ರೈಟ್, ಓಕೆ. ಹಲೋ ಸರ್. ಹೇಳಿ ಮ್ಯಾಮ್. ನಮಸ್ತೆ ಸರ್. ನಂದು ಗ್ರೂಪ್ ಇದು ವಾಟ್ಸಪ್ ಗ್ರೂಪ್ಗೆ ಆಡ್ ಆಗಿಲ್ಲ ಸರ್. ಅದು ನಾನು ಮಾಡ್ಕೊಳಕ್ ಹೋದೆ, ಅದು ಆಡ್ ಆಗ್ತಿಲ್ಲ ಸರ್. ನಾನು ಬೇರೆ ಕಡೆಯಿಂದ ಲಿಂಕ್ಗೆ ಜಾಯಿನ್ ಆಗ್ತಿದ್ದೀನಿ ಸರ್. ಸ್ವಲ್ಪ ಜಾಯಿನ್ ಆಗ್ತಿದ್ರೆ ಮೇಡಮ್, ಮೊದ್ಲೆಲ್ಲ ಜಾಯಿನ್ ಆಗಿರಿ ನೀವು? ರೆಗ್ಯುಲರ್ ಆಗಿ ಜಾಯಿನ್ ಆಗ್ತಿದ್ರಿ ನೀವು ಮೊದ್ಲೆಲ್ಲ? ಆಗ್ತಿದ್ದೀನಿ ಅಂದ್ರೆ ಇದು ನಂದು ವಾಟ್ಸಪ್ಗೆ ಗ್ರೂಪ್ ಆಡ್ ಆಗಿಲ್ಲ, ಹಾಗಾಗಿ ರೆಕಾರ್ಡಿಂಗ್ ಯಾವ್ದು ಬರಲ್ಲ ನಿಮ್ ಮೊಬೈಲ್ಗೆ. ಮೇಡಮ್ ಅದು ನಿಮ್ ನಂಬರ್ಗೂ ಇಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಂದಾ ಮೇಡಮ್ ಅವರು ಆಡ್ ಮಾಡ್ತಾರೆ ನಿಮ್ಗೆ ವಾಟ್ಸಪ್ ಗ್ರೂಪ್. ಇವಾಗ ಎಲ್ಲಾ ವಿಡಿಯೋಗಳು ಬರುತ್ತೆ. ಓಕೆ ಸರ್. ಆಮೇಲೆ ಬೇರೆಯವ್ರಿಗೂ ಇದನ್ನ ಹೇಳ್ತಿರ್ತೀನಿ ಸರ್, ಧ್ಯಾನ ಮಾಡ್ರಿ ಅಂತ. ಇದು ಲಿಂಕ್ ಎಲ್ಲ ಕಳ್ಸಿದೀನಿ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಜ್ಞಾನ ಇರಲ್ಲ ಸರ್ ಒಂದಷ್ಟು, ಹಂಗಾಗಿ ಇದೇನ್ ಕೇಳಿಸ್ಕೋಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಹಂಗಾಗಿ ನಾನು ನನ್ನ ಹತ್ರ ಇರೋದ್ ಬುಕ್ಸ್ ಕೊಡ್ತಿರ್ತೀನಿ ಓದ್ರಿ ಅಂತ. ನನ್ಗೆ ಧ್ಯಾನ ಕಸ್ತೂರಿ ಮ್ಯಾಗಝಿನ್ ಬೇಕು ಸರ್, ಅದು ಹೆಂಗ್ ತರಿಸ್ಕೊಳ್ಳೋದು ಅಂತ. ಅದು ಆಯ್ತು, ನೀವು ನಂದಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಎಲ್ಲ ಮಾಹಿತಿ. ನಂದಾ ಮೇಡಮ್ ಇಲ್ಲ ಅಶ್ವಿನಿ ಮೇಡಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಓಕೆ, ರೈಟ್. ಓಕೆ ಮಾ, ಸಂಪನ್ನಗೊಳಿಸಬಹುದು ಕಾರ್ಯಕ್ರಮ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು. ಮೊದಲನೇದಾಗಿ ಪ್ರಾಣಾಯಾಮ, ಯೋಗಾಸನ ಮತ್ತು ಧ್ಯಾನ. ಈ ನಂತರ
ಅದ್ಭುತವಾದ ಏನು ಆಂಜನೇಯನ ತತ್ವಗಳನ್ನ 4ನೇ ಭಾಗವಾಗಿ ಇವತ್ತು ವಿಶಾಲಕ್ಷ್ಮಿ ಮೇಡಮ್ ಅವರು ತಿಳಿಸಿದ್ದಾರೆ. ಈ ವೇದಿಕೆಯಲ್ಲಿ ಏನೋ ನಂತರ ಕೊನೆಯದಾಗಿ ಕಿರು ಸಂದೇಶವನ್ನ ಗುರುಜಿಯವರು ನೀಡಿದ್ರು. ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಲ್ಲಿಯವರೆಗೂ ತಾವು ಜೂಮ್ ಸೆಷನ್ ನಲ್ಲಿ ಭಾಗವಹಿಸಿ ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ ಮತ್ತು ತಮ್ಮ ಜ್ಞಾನವನ್ನ ಶೇರಿಂಗ್ ಮಾಡಿದ್ರ, ಹಂಚಿಕೆ ಮಾಡಿದ್ರ, ತಮಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಧನ್ಯವಾದ.